ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 8 ಫೆಬ್ರವರಿ 28ರಿಂದ ಆರಂಭವಾಗಲಿದೆ. ಸಂಜೆ 6 ಗಂಟೆಗೆ ಶುರುವಾಗಲಿದ್ದು ಪ್ರತಿದಿನ ರಾತ್ರಿ 9:30ಕ್ಕೆ ಪ್ರಸಾರವಾಗಲಿದೆ ಎಂದು ಕಲರ್ಸ್ ಕನ್ನಡ ಕ್ಲಸ್ಟರ್ ಮುಖ್ಯಸ್ಥ ಪರಮೇಶ್ವರ್ ಗುಂಡ್ಕಲ್ ತಿಳಿಸಿದ್ದಾರೆ. ಈ ಬಾರಿಯೂ ಕಿಚ್ಚ ಸುದೀಪ್ ಬಿಗ್ ಬಾಸ್ ಹೋಸ್ಟ್ ಮಾಡಲಿದ್ದಾರೆ. ಕೊರೋನಾ ಕಾರಣದಿಂದ ಈ ಬಾರಿ ಬಿಗ್ ಬಾಸ್ ವಿಳಂಬವಾಗಿ ಆರಂಭವಾಗ್ತಿದೆ. 17 ಮಂದಿ ಸ್ಪರ್ಧಿಗಳು ಭಾಗವಹಿಸಲಿದ್ದು ಸಂಪೂರ್ಣವಾಗಿ ಸೆಲೆಬ್ರಿಟಿಗಳ ಸೀಸನ್ ಇದಾಗಿರುತ್ತದೆ. ಸಿನಿಮಾ, ಕಿರುತೆರೆ, ರಾಜಕೀಯ, ಹಾಸ್ಯ ನಟರು, ಕ್ರೀಡೆ, ಗಾಯನ ಹೀಗೆ ಬೇರೆ ಬೇರೆ ರಂಗದವರು ಸ್ಪರ್ಧಿಗಳಾಗಿದ್ದಾರೆ. ನ್ಯೂಸ್ ಡೆಸ್ಕ್, ಹೈಫೈ ನ್ಯೂಸ್ ಕನ್ನಡ. ಬೈಕ್ ಅಪಘಾತದಲ್ಲಿ ತಲೆಗೆ ತೀವ್ರವಾಗಿ ಪೆಟ್ಟು ಬಿದ್ದು ಬನ್ನೇರುಘಟ್ಟ ರಸ್ತೆಯ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಂತಹ ನಟ ಸಂಚಾರಿ ವಿಜಯ್ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಈ ಮೂಲಕ ಸ್ಯಾಂಡಲ್ವುಡ್ ನಟ ಸಂಚಾರಿ ವಿಜಯ್ ಇನ್ನಿಲ್ಲವಾಗಿದ್ದಾರೆ. ಶನಿವಾರ ರಾತ್ರಿ ಗೆಳೆಯ ನವೀನ್ ಜೊತೆಗೆ ಬೈಕ್ನಲ್ಲಿ ಮನೆಗೆ ವಾಪಸ್ ಆಗುತ್ತಿದ್ದಂತಹ ಸಂದರ್ಭದಲ್ಲಿ ನಟ ಸಂಚಾರಿ ವಿಜಯ್ ಬೈಕ್ ಸ್ಕಿಡ್ ಆಗಿ ಬಿದ್ದ ಪರಿಣಾಮ ಅಪಘಾತಗೊಂಡಿದ್ರು. ತಲೆಯ ಎಡಭಾಗಕ್ಕೆ ತೀವ್ರವಾಗಿ ಪೆಟ್ಟು ಬಿದ್ದು ರಕ್ತಸ್ರಾವ ಕೂಡ ಆಗಿತ್ತು. ಕೂಡಲೇ ಅವರನ್ನ ನಟ ಸುದೀಪ್ ಮನವಿ ಮೇರೆಗೆ ಅಪೋಲೋ ಆಸ್ಪತ್ರೆಗೆ ದಾಖಲಿಸಿ ಶಸ್ತ್ರಚಿಕಿತ್ಸೆ ಮೂಲಕ ರಕ್ತಸ್ರಾವವನ್ನ ಸರಿ ಮಾಡಲಾಗಿತ್ತು. ಐಸಿಯುನಲ್ಲಿ ಎಂದು ಚಿಕಿತ್ಸೆ ಪಡೆಯುತ್ತಿದ್ದ ಅವರಿಗೆ ಮೆದುಳಿನಲ್ಲಿ ಯಾವುದೇ ಚೇತರಿಕೆ ಕಂಡುಬರುತ್ತಿಲ್ಲ. ಅವರು ಮತ್ತಷ್ಟು ಗಂಭೀರ ಸ್ಥಿತಿಗೆ ತಲುಪಿದ್ರು. ವೈದ್ಯರ ಚಿಕಿತ್ಸೆಗೆ ಸ್ಪಂದಿಸುತ್ತಿಲ್ಲ ಎಂಬುದಾಗಿ ಅಪೋಲೋ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಅರುಣ್ ನಾಯಕ್ ಮಾಹಿತಿ ನೀಡಿದ್ರು. ಅಲ್ಲದೆ ಈ ಬಗ್ಗೆ ಅವರ ಕುಟುಂಬಸ್ಥರಿಗೂ ತಿಳಿಸಲಾಗಿದೆ ಎಂದು ಹೇಳಿದ್ದಾರೆ. ನಟ ಸಂಚಾರಿ ವಿಜಯ್ ಚಿಕಿತ್ಸೆಗೆ ಸ್ಪಂದಿಸದ ಕಾರಣ ಗಂಭೀರ ಸ್ಥಿತಿಯನ್ನು ತಲುಪಿದ ಅವರ ಆರೋಗ್ಯ ಸ್ಥಿತಿಯ ಬಗ್ಗೆ ನಟ ನೀನಾಸಂ ಸತೀಶ್ ನೆನೆದು ಕಣ್ಣೀರಿಟ್ಟಿದ್ದಾರೆ. ಅಲ್ಲದೆ ಅವರ ಕುಟುಂಬಸ್ಥರು ನಟ ಸಂಚಾರಿ ವಿಜಯ್ ಅಂಗಾಂಗ ದಾನ ಮಾಡುವಂತಹ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಅವರು ಮೊನ್ನೆ ಮಧ್ಯರಾತ್ರಿ ಸುಮಾರಿಗೆ ಆಸ್ಪತ್ರೆಗೆ ಬಂದಿದ್ದರು. ಆಸ್ಪತ್ರೆಗೆ ಬಂದು ಅವರು ಬಂದಾಗಲೇ ಅವರ ಏನು ಪರಿಸ್ಥಿತಿ ಏನಿದೆ ತುಂಬ ಕೆಟ್ಟದಾಗೇನೆ ಇತ್ತು. ಅವರು ಡೀಪ್ಲಿ ಅನ್ಕಾನ್ಷಿಯಸ್ ಆಗೇ ಇದ್ದರು. ಪೂರ್ತಿ ಮಟ್ಟಿಗೆ ಅವರು ಪ್ರಜ್ಞಾಹೀನ ಸ್ಥಿತಿನಲ್ಲೇ ಇದ್ದರು. ಆದರೆ ಅವರು ಉಸಿರಾಡ್ತಾ ಇದ್ದರು. ಸೊ ಉಸಿರಾಡ್ತಾ ಇದ್ದ ಒಂದು ಉದ್ದೇಶದಿಂದ ನಾವು ಅವ್ರಿಗೆ ಇಮಿಡಿಯೇಟಾಗಿ CT ಸ್ಕ್ಯಾನ್ ಮಾಡಿದ್ವಿ, ಬ್ರೈನ್ದು CT ಸ್ಕ್ಯಾನ್ ಮಾಡಿದ್ವಿ. ಆ ಬ್ರೈನ್ CT ಸ್ಕ್ಯಾನ್ ಮಾಡಿದ ತಕ್ಷಣ ಅವರಿಗೆ ಮಿದುಳಿನ ಬಲಭಾಗದಲ್ಲಿ ಬಹಳಷ್ಟು ಜಾಸ್ತಿ ಮಟ್ಟಿಗೆ ಏಟು ಹೊಡೆತ ಬಿದ್ದಿತ್ತು ಬಲಗಡೆ ಮಿದುಳಿಗೆ. ಅದೇ ಥರ ಏನಾಗಿತ್ತು ಅಂದರೆ ಮಿದುಳು ಒಳಗಡೆ ಕೂಡ ರಕ್ತಸ್ರಾವ ಆಗಿತ್ತು. ಮಿದುಳು ಮೇಲೆ ಊತ ಬಾವು ಭಾಳ ಜಾಸ್ತಿ ಮಟ್ಟಿಗೆ ಇತ್ತು. ಸೊ ಇಮಿಡಿಯೇಟಾಗಿ ನಾವು ಫ್ಯಾಮಿಲಿ ಹತ್ರ ಮಾತಾಡಿದ್ವಿ. ಫ್ಯಾಮಿಲಿ ಅವರಿಗೆ ನಾವೆಲ್ಲ ಎಕ್ಸ್ಪ್ಲೇನ್ ಮಾಡಿ ಇಮಿಡಿಯೇಟಾಗಿ ನಾವು ಸರ್ಜರಿ ಮಾಡಿಬಿಟ್ವಿ. ಇನ್ಫ್ಯಾಕ್ಟ್ ನಾನು ವಿದಿನ್ ಫ್ಯೂ ಮಿನಿಟ್ಸಲ್ಲೇ ಅವ್ರನ್ನ ನಾವು ಶಿಫ್ಟ್ ಮಾಡಿದ್ವಿ. ನಾನು ಇಲ್ಲೇ ಇದ್ದೆ. ಸುಮಾರು ಒಂದು 4-4:30 ಗಂಟೆ ಬೆಳಿಗ್ಗೆ ಅಷ್ಟರಲ್ಲಿ ನಾನು ಸರ್ಜರಿ ಮುಗಿಸಿದೆ. ಅದೇನು ಮಿದುಳಿನ ಏನು ಒಳಗಡೆ ರಕ್ತಸ್ರಾವ ಆಗಿತ್ತು ಅದನ್ನು ನಾವು ಆಪ್ರೇಷನ್ ಮಾಡಿ ತೆಗೆದ್ವಿ. ಆಪ್ರೇಷನ್ ಮಾಡಿ ತೆಗೆದು ಊತವನ್ನು ಕಮ್ಮಿ ಮಾಡೋಕ್ಕೆ ನಾವು ಕೆಲವು ಪ್ರೊಸೀಜರ್ ಎಲ್ಲ ಮಾಡ್ತೀವಿ. ಅದನ್ನು ಮಾಡಿ ಸುಮಾರು 4-4:30 ಸುಮಾರು ಅವ್ರನ್ನ ಮತ್ತೆ ನ್ಯೂರೋ ICUಗೆ ಶಿಫ್ಟ್ ಮಾಡಿ ಮತ್ತೆ ಅಲ್ಲಿಂದ ನಾವು ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡ್ತಾನೆ ಇದ್ದೇವೆ. ಏನಾಗ್ತಾ ಇದೆ ಅಂದರೆ ಈಗ 36 ಗಂಟೆ ಆದ ಬಳಿಕನೂ ಕೂಡ ಅವ್ರಿಗೆ ಅವ್ರದ್ದು ಈ ಬ್ರೈನ್ ಕಡೆಯಿಂದ ಅಂದರೆ ನ್ಯೂರಾಲಜಿಕಲ್ ರೆಸ್ಪಾನ್ಸ್ ಕಡೆಯಿಂದ ಯಾವುದೇ ಥರದ್ದು ರೆಸ್ಪಾನ್ಸ್ ಆಗ್ತಾ ಇಲ್ಲ. ಮೊದಲು ಅಟ್ಲೀಸ್ಟ್ ಅವರು ಉಸಿರಾಡ್ತಾ ಇದ್ರು, ಬ್ರೀತ್ ಮಾಡ್ತಾಯಿದ್ರು. ಈಗ ಬರ್ತಾ ಏನಾಗ್ತಾ ಇದೆ, ಈವನ್ ಅವ್ರದ್ದು ಬ್ರೀದಿಂಗ್ ಕೆಪಾಸಿಟಿ ಕೂಡ ಈಗ ಇಲ್ಲ ಅವ್ರದ್ದು. ಅದೇ ಥರ ನಾವು ಹಲವಾರು ಬ್ರೈನ್ ಬಗ್ಗೆ ನಾವು ಹಲವಾರು ರೆಸ್ಪಾನ್ಸಸನ್ನು ನಾವು ಕ್ಲಿನಿಕಲಿ ಎಕ್ಸಾಮಿನ್ ಮಾಡಿ ನೋಡಿದಾಗ ಏನಾಗ್ತಾ ಇದೆ ಅಂದರೆ ಎಲ್ಲ ಬ್ರೈನ್ದು ಫಂಕ್ಷನ್ಸು ಎಲ್ಲನೂ ಬ್ರೈನ್ದು ಏನು ಕೆಲಸ ಚಟುವಟಿಕೆ ಏನಿದೆ ಅದು ಎಲ್ಲನೂ ನಿಂತು ಹೋಗಿದೆ. ಇದನ್ನು ನಾವು ಬ್ರೈನ್ ಫೇಲ್ಯೂರ್ ಅಂತ ಹೇಳ್ತಾರೆ. ಏನಾಗುತ್ತೆ ಅಂದರೆ
ಇಷ್ಟೊಂದು ಊತ ಬಾವು ಬ್ರೈನ್ ಮೇಲೆ ಬಂದಾಗ, ಯಾಕಂದರೆ ಆ ತೀವ್ರತೆ ಎಷ್ಟು ಜಾಸ್ತಿ ಇತ್ತು, ಆಕ್ಸಿಡೆಂಟ್ ತೀವ್ರತೆ ಎಷ್ಟು ಜಾಸ್ತಿ ಇತ್ತು ಅಂದರೆ ಆ ಮಿದುಳಿನ ಮೇಲೆ ಬೀಳುವ ಏನು ಹೊಡೆತ ಇರುತ್ತೆ ಮತ್ತು ಅದರಿಂದ ಆಗುವಂಥ ಏನು ಊತ ಇರುತ್ತೆ ಅದನ್ನು ಕಮ್ಮಿ ಮಾಡೋಕ್ಕೆ ನಮ್ಮ ಹತ್ರ ಜಾಸ್ತಿ ಒಂದು ಟೈಮ್ ಇರಲ್ಲ. ಆ ಟೈಮ್ ಒಳಗಡೆ ಅವರು ಇಂಪ್ರೂವ್ಮೆಂಟ್ ಆಗಬೇಕು. ಆದರೆ ಏನಾಗ್ತಾ ಇದೆ, ನಾವು ಎಷ್ಟೇ ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಅದರಿಂದ ಅವರಿಗೆ ಅವರ ಮಿದುಳಿನ ಊಟಕ್ಕೆ ಯಾವುದೇ ಪರಿಣಾಮ ಬೀರ್ತಾ ಇಲ್ಲ. ಇದೊಂದು ತೀವ್ರ ಸ್ವರೂಪದ ಬ್ರೈನ್ ಇಂಜುರಿ ಆಗಿರೋದ್ರಿಂದ ಅವ್ರಿಗೆ ಅದರಿಂದ ಈಚೆ ಬರೋಕ್ಕೆ ಆಗ್ತಾ ಇಲ್ಲ. ತುಂಬ ಕಮ್ಮಿ ಇದೆ, ತುಂಬ ಕಷ್ಟ ಆಗ್ತದೆ ಆ್ಯಕ್ಚುಲಿ. ಬಟ್ ಏನಂದರೆ ಸಮಾಜದ ದುಡಿದಿಗೋಸ್ಕರನೇ ಅವನು ದುಡಿತಾ ಇದ್ದ. ಆ್ಯಕ್ಚುಲಿ ಅವನು ಹಾಸ್ಟೆಲ್ಲು, ನ್ಯಾಷನಲ್ ಅವಾರ್ಡು, ಸ್ಟೇಟ್ ಅವಾರ್ಡು ಅದೆಲ್ಲ ಸೈಡ್ ಬಿಡ್ತಾ ಇದ್ದ. ಅವನು ನಿಮಗೂ ಗೊತ್ತು ಆ್ಯಕ್ಚುಲಿ. ಅವರೆಲ್ಲರೂ ನಾರ್ಮಲ್ ಆಗಿ ಒಬ್ಬರಲ್ಲಿ ಒಬ್ಬನಾಗಿ ದುಡ್ಕೊಂಡು ಹೋಗ್ತಾರಂಥ ವ್ಯಕ್ತಿ ಅಲ್ಲ. ಈ ಕೋವಿಡ್ ಕಷ್ಟದಲ್ಲಿ ಅಥವಾ ನಮ್ಮ ನೆರೆ ಪರಿಹಾರ ಟೈಮಲ್ಲೂ ಕೂಡ ಅವನು 24 ಗಂಟೆನೂ ಕೆಲಸ ಮಾಡಿದ್ದಾನೆ. ಸಮಾಜಕ್ಕೋಸ್ಕರ ಕೆಲಸ ಮಾಡೋದ್ರಲ್ಲಿ ಯಾವಾಗಲೂ ಮುಂದೆ ಇದ್ದ. ಅದನ್ನೇ ಯೋಚನೆ ಮಾಡಿ ಅವನು ಅಂಗಾಂಗಗಳನ್ನ ಈ ಸಮಾಜಕ್ಕೆ ಡೊನೇಟ್ ಮಾಡಬೇಕು ಅಂತ ನಾನು ನಿರ್ಧಾರ ಮಾಡಿದ್ವಿ. ಅಟ್ಲೀಸ್ಟ್ ಅವನು ಒಂದು ಅಷ್ಟು ಶಾಂತಿ ಸಿಗುತ್ತೆ ಅಂತ ಇನ್ನೂ ಹೇಳ್ಬಾರ್ದು. ಶಾಂತಿ ಸಿಗುತ್ತೆ ನನಗೆ ಅದನ್ನು ಕೂಡ ಬರೋಕ್ಕಾಗಲ್ಲ. ಅದರಿಂದ ಎಕ್ಸ್ಪರ್ಟ್ಸ್ ಇರೋ ಪ್ರಕಾರ ನನ್ನ ವರ್ಷದಲ್ಲಿ ಒಂದು ನಾರ್ಮಲ್ ರೇಟ್ ಆಗಿಂದ ನಾವು ಹಂಗಾಗಲೂ ಕೊಡೋಕ್ಕಾಗಲ್ಲ. ಅದಕ್ಕೋಸ್ಕರ ಒಂದು ನೋಬಲ್ ಕಾಸ್ಗೋಸ್ಕರ ಅವನು ಇಲ್ಲಿವರೆಗೂ ಬಂದಿದ್ದಾನೆ. ಸಮಾಜದ ಒಳಿತಿಗಾಗಿ ಅದನ್ನಷ್ಟೇ ಕಂಟಿನ್ಯೂ ಮಾಡಲಿ. ಅವನೊಂದು ಅಂಗಾಂಗಗಳು ಸಮಾಜಕ್ಕೆ ಹೋಗಲಿ, ಹೊರಗಡೆ 4 ಜನ ಕಿಮ್ಸ್ ಆಗಲಿ ಅಂತ ಕೇಳ್ಕೊತೀನಿ. ಈ ನಿಟ್ಟಿನಲ್ಲಿ ನಮ್ಮ ಅಣ್ಣನಿಂದ ನಿಂತಹ ಎಲ್ಲ ಸರ್ಕಾರ ಜನಪ್ರತಿನಿಧಿಗಳಿಗೂ, ಎಸ್ಪೆಷಲಿ DCM ಅಶ್ವಥ್ ನಾರಾಯಣ್ ಸರ್ಗೆ ನಾನು ತುಂಬ ಧನ್ಯವಾದಗಳನ್ನು ತಿಳಿಸ್ತೀನಿ. ಪಾಸಿಬಲ್ ಎಫರ್ಟ್ ಹಾಕಿದ್ದಾರೆ, ಎಲ್ಲರೂ ಹಾಕಿದ್ದಾರೆ. ನಾವು ಟ್ರೈ ಮಾಡಿದ್ದೀವಿ, ಮೆಡಿಕಲ್ ಟೀಮು ಟ್ರೈ ಮಾಡಿದ್ದಾರೆ. ಇವಾಗ ಒಂದು ಬ್ಯಾಕ್ ಟೈಮ್ ಸರಿಯಿಲ್ಲ ಅನಿಸುತ್ತೆ, ಆಗೋಯ್ತು ಅಷ್ಟೇ. ಇನ್ನೇನು ಮಾತಾಡೋಕ್ಕೆ ಅಷ್ಟು ಶಕ್ತಿ ಇಲ್ಲ. ದಯವಿಟ್ಟು ಥ್ಯಾಂಕ್ ಯು ಸೋ ಮಚ್ ಫಾರ್ ಕೋಆಪರೇಷನ್. ನಾಳೆ ಬೆಳಿಗ್ಗೆ ಹೋಗಿದ್ದ ಒಂದೂವರೆ ಸರ್ ಗುಂಪು ಸೇರಿಸ್ಕೊಳ್ಳಿ ಸರ್, ಪ್ಲೀಸ್ ಸರ್. ಸರ್ ಎಲ್ಲ ಗುಂಪಿನಿಂದ ದಯವಿಟ್ಟು ಸ್ವಲ್ಪ ಸ್ಪ್ರೆಡ್ ಆಗಿ ದೂರ ನಿಲ್ಸ್ಕೊಳ್ಳಿ. ಎಲ್ಲರೂ ಎಲ್ಲ ಕಡೆನೂ ನಾನು
ಒಂದು ಮನವಿ, ದಯವಿಟ್ಟು ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಬೇಕು. ನಾವೆಲ್ಲರೂ ಬಂದಿರೋದು ಒಂದೇ ಒಂದು ಕಾರಣಕ್ಕೆ, ಹೀಗೆ ಸೌಧ ಅದರಿಂದ ಬೇರೆ ಯಾವುದೇ ಈ ಎಗ್ರಿಟೈನ ಪರವಾಗ ಯಾರು ಕುಂತಿರಬೇಡಿ, ದಯವಿಟ್ಟು ಸರ್ ಸ್ವಲ್ಪ ಸೈಡ್
ಸರ್ ಸ್ವಲ್ಪ ಸೈಡ್ ಸರ್. ನೋಡಿರೋಲ್ಲ ಹೋಗಿದ್ದ, ನೋಡಿರೋಲ್ಲ ದಯವಿಟ್ಟು, ನೋಡಿದಾರ ನೋಡ್ಕೊಂಡು ಹೋಗ್ರಿ ದಯವಿಟ್ಟು, ಮೂವ್ ಮಾಡಿದ್ರು ದಯವಿಟ್ಟು. ಪೊಲೀಸ್ನವರು ತುಂಬಾ ಸಹಕರಿಸಿದ್ದಾರೆ. ಅವ್ರು ಮತ್ತೆ ಮತ್ತೆ ರಿಕ್ವೆಸ್ಟ್ ಮಾಡ್ತಾರೆ. ಯಾರು ಬೇಡಿ
ದಯವಿಟ್ಟು ಸ್ವಲ್ಪ ದೂರ ನಿಂತ್ಕೊಳ್ಳಿ ಪ್ಲೀಸ್. ಎಲ್ರಿಗೂ ರಿಕ್ವೆಸ್ಟ್. ಸ್ವಲ್ಪ ಹಿಂದೆ ಬಂದ್ಬೇಕು, ಪೂಜೆ ಮಾಡ್ತಾ ಇದ್ದಾರೆ, ಸ್ವಲ್ಪ ಹಿಂದೆ ಬರಬೇಕು. ಭವಾನಿ ಸರ್, ಸರ್ ಸ್ವಲ್ಪ ಸೈಡ್ ಸರ್, ಸ್ವಲ್ಪ ಸೈಡ್ ಸರ್, ಸ್ವಲ್ಪ ಸೈಡ್ ಬಿಟ್ಟು ಬೇಕಾರೆಲ್ಲ ದಯವಿಟ್ಟು ಕೆಳಗೆ ಬನ್ನಿ ಪ್ಲೀಸ್. ಏನು ಕಾಣಿಸ್ತಲ್ಲ ರೀ. ಸರ್, ಇಲ್ಲಿ ಆಂಬುಲೆನ್ಸ್ ಹತ್ರ ಎಲ್ಲ ಕೂತಿದೆ, ದಯವಿಟ್ಟು ದೂರ ಹೋಗಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಸರ್ ಪ್ಲೀಸ್ ಸರ್. ಎಲ್ಲರೂ ಸರ್ ಸರ್ ಸ್ವಲ್ಪ ಮೊಬೈಲು
ಸೈಡ್ ಬನಾ ಇದು ಎಲ್ಲಾದ್ರೂ ತಾಳ್ಮೆ ಇರಬೇಕು. ಜಯವಾಗಲಿ ಅಮರ ಹೇ. ಏನಂದ್ರೆ ಈ ಕೊರೋನಾ ಹೋರಾಟಗಾರರಿಗೆ ಒಂದು ಗೌರವ ಸೂಚಕವಾಗಿ ಮತ್ತು ಆ ಕಾರ್ಯಕ್ರಮದ ಒತ್ತಡದಲ್ಲಿ ಇದು ಮಾಹಿತಿ ಬಂದಿದೆ ಅಂತ ಮಾಹಿತಿ ಇದೆ. ಹಾಗಾಗಿ ಈಗ ಅವರಿಗೆ ಪೂಜೆ ಮಾಡೋ ಜಾಗನೇ ಇಲ್ಲ ಅಲ್ಲಿ. ಇದಕ್ಕಿದ್ದಾರೆ ತೋರಿಸ್ಬಿಟ್ಟು ಪ್ರದಕ್ಷಿಣೆ ಮಾಡು. ಹೋಗ್ರಿ ಹಂಗೆ ನಾನು ಹೇಳಿ ಹೋಗ್ರಿ. ಅನುಮತಿ ತಗೊಳ್ಳಿ ಆ ಕಡೆ ಈ ಕಡೆ ಒಬ್ರು ಬಂದ್ರೆ ಸೋಣ ನನ್ನ ಸೈಡ್ ಒಬ್ರು ಇಟ್ಕೊಳ್ರಿ. ಅವ್ರು ಇಟ್ಕೊಂಡ್ರ ಒಂದು ನಿಮಿಷ ಶ್ರೀಮತಿ ಬಿ ಜಯಮ್ಮ ಅವರಿಗೆ, ಶ್ರೀಮತಿ ಬಿ ಜಯಮ್ಮ ಅವರಿಗೆ ಅಮರ ಕಲಾವಿದರವರು. ಆದ್ರೆ ಅವ್ರನ್ನ ಚಿತ್ರರಂಗ ಮತ್ತೆ ಹೊರತೂ ನಮ್ಮ ಏನು ಸ್ಥಳೀಯ ಅಭಿಮಾನಿಗಳಿದ್ದಾರೆ ಅವರ ತೀರಾ ಆಪ್ತವಾಗಿ ಕಾಯಿರ್ತಕ್ಕಂಥವ್ರು. ಮತ್ತೆ ವಿನಾಯಕ ಆದಿಯಾಗಿ ಯಾರು ನಮ್ಮ ಶಾಸಕರ ಪ್ರತಿನಿಧಿಯಾಗಿ ಬಂದಿದ್ದಾರೆ ಅವರೆಲ್ಲರಿಗೂ ನಮ್ಮ ಅವರ ಕುಟುಂಬದ ಪರವಾಗಿ ಧನ್ಯವಾದ. ಇಟ್ಕೊಳ್ಳಪ್ಪ ನಿಮಿಷ ಅಗ್ಗಲ ಕಟ್ ಮಾಡಿ ದಯವಿಟ್ಟು ಎಲ್ಲ ನಿಧಾನ ಮಾಡ್ರಿ. ಎಲ್ಲ ಮಾಡಿಸ್ಕೊಳ್ಳೋಣ ಕೈ ಎಲ್ಲ ಮಾಡ್ಸಲಿ ಎಲ್ಲ ಮಾಡ್ಸಲಿ. ಅವರಿಗೆ ಒಂದು ಸಂತಾಪ ಸೂಚಿಸಲಿಲ್ಲ, ಅವರ ಅಂತ್ಯಕ್ರಿಯೆಯಲ್ಲಿ ಯಾರೂ ಭಾಗವಹಿಸಲಿಲ್ಲ. ಇದು ನಮಗೆ ಬಹಳ ದುಃಖಕರವಾದ ಒಂದು ವಿಚಾರ ಮತ್ತು ಒಂದು ಸಂಗತಿ. ಇದು ಇತಿಹಾಸದಲ್ಲಿ ಹೋಗಬೇಕು ಈ ಪುಟನ. ಇದು ಎಂಥ ಒಂದು ಪೋಷಕ ಹಿರಿಯ ಕಲಾವಿದೆ, ಒಂದು ಕಲಾವಿದಕ್ಕೆ ಗೌರವ ಕೊಡುವಂಥ ಒಂದು ನಿಮ್ಮಲ್ಲಿ ಒಂದು ಮನಸ್ತತ್ವನೇ ಇಲ್ಲ ಅಂದರೆ ಇದು ಯಾವ ಪರಿಸ್ಥಿತಿ ಇದೆ ನೋಡಿ. ಇವರು ನಾನ್ ಕೋವಿಡಲ್ಲಿ ತೀರ್ಕೊಂಡಿದ್ದು. ಇವತ್ತಿನ ಸಂದರ್ಭದಲ್ಲಿ ಇಡೀ ಚಿತ್ರರಂಗ ಬಂದು ಅವರಿಗೆ ಗೌರವ ಅರ್ಪಣೆ ಮಾಡಬೇಕಾಯಿತು. ಅವ್ರ ಕುಟುಂಬದವರು 4 ರಿಂದ 5 ಜನ ಬಿಟ್ಟರೆ ಯಾರೂ ಬರಲಿಲ್ಲ ಇವತ್ತು. ಆ ಕಾರಣಕ್ಕೆ ನಮ್ಮ ಚಾಮರಾಜಪೇಟೆ ಶಾಸಕರು ಜಮೀರಣ್ಣ ಅವ್ರ ನೇತೃತ್ವದಲ್ಲಿ ನಾವೇನು ವಾಲಂಟಿಯರ್ಸಲ್ಲಿ ನಾವು ಇಲ್ಲಿದ್ದೀವಿ, ಅವರ ಮೃತದೇಹವನ್ನು ತೊಗೊಂಬಂದು ಗೌರವ ರೀತಿಯಲ್ಲಿ ಅವರ ಸಂಪ್ರದಾಯದಂತೆ ನಾವು ಅಂತ್ಯಕ್ರಿಯೆಯನ್ನು ಮಾಡಿದ್ದೀವಿ. ಇದು ಈ ವಿಚಾರನ ಮಾಧ್ಯಮದವರು ಯಾರು ಕನ್ನಡ ಚಿತ್ರರಂಗದಲ್ಲಿ ಇದ್ದೀರಾ ಇವತ್ತು ಅವ್ರಿಗೆ 5,000 ಕೊಟ್ಟಿದ್ದೀನಿ, 10,000 ಕೊಟ್ಟಿದ್ದೀನಿ, ಅದು ದುಡ್ಡಲ್ಲ ಸ್ವಾಮಿ ಮುಖ್ಯ. ಅವರು ತೀರ್ಕೊಂಡಾಗ ಯಾರೇ ಕಲಾವಿದರು ತೀರ್ಕೊಂಡ್ರೆ ಅವರು ಬಂದು ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ತಾರಲ್ಲ ಅದೇ ಮುಖ್ಯ. ಅದು ನೀವು 5,000 ಕೊಡಿ 10,000 ಕೊಡಿ ಅನ್ನೋದು ಯಾವುದೂ ಬೇಕಾಗಿಲ್ಲ ನಮಗೆ. ಅವ್ರ ಕುಟುಂಬದವ್ರು ಏನು ದುಡ್ಡು ಕೇಳಿಲ್ಲ ನಿಮ್ಮನ್ನು. ಅವರು ಗೌರವ ರೀತಿಯಲ್ಲಿ ಸರ್ಕಾರ ಮರ್ಯಾದೆಯೊಂದಿಗೆ ಅವರು ಅಂತ್ಯಕ್ರಿಯೆ ಮಾಡಬೇಕಾಯಿತು. ಇವತ್ತು ಕನ್ನಡ ಚಿತ್ರರಂಗ ಈ ಮಟ್ಟಕ್ಕೆ ಹೋಗಬೇಕಾದ್ರೆ ಬಿ ಜಯ ಅವರ ಕೊಡುಗೆ ಇದೆ. ಅನೇಕ ನಾಯಕರನ್ನ ಅವರು ಪೋಷಣೆ ಮಾಡಿದವರು. ಇವತ್ತು 4 ಜನ ಕುಟುಂಬದವ್ರ ಜೊತೆ ಮಾಡೋದು ದುಃಖಕರ ಸಂಗತಿ. ನಿಮಗೆ ಇದು ಒಂದು ಪಾಠವಾಗಿರಲಿ. ಇವರಿಗೆ ಗೌರವ ಅರ್ಪಿಸಬೇಕು. ಸರ್ಕಾರ ಇದನ್ನು ಎಚ್ಚೆತ್ಕೋಬೇಕು. ಇವತ್ತು ನೀವು ಯಾರ್ದೋ ತೊಗೊಂಡೋಗಿ ಚಿತಾಭಸ್ಮ ಬಿಡ್ತಿರಲ್ಲ, ಅದಲ್ಲ ಸ್ವಾಮಿ ಮುಖ್ಯ. ಸರ್ಕಾರದಲ್ಲಿ ಇವತ್ತು ಸರ್ಕಾರ ಪ್ರತಿನಿಧಿಯಾಗಿ ಯಾರೋ ಒಬ್ಬರು ಬರಬೇಕಾಯ್ತು ಅವ್ರಿಗೆ ಗೌರವ ಕೊಡೋಕ್ಕೆ. ಇದು ಬರದೇ ಇರೋದು ಭಾಳ ದುಃಖಕರ ಸಂಗತಿ, ದುಃಖಕರ ವಿಚಾರ ಅಂತೇಳಿ ನಾನು ಮಾತಾಡ್ತಾ ಇದ್ದೀನಿ. ನಮಸ್ಕಾರ. ಮುಂದಕ್ಕೆ ಹೋಗಲಿ. ಶುಕ್ರವಾರ
ಅಂದರೆ ಈ ದಿನ ರಾತ್ರಿ 9 ಗಂಟೆಯಿಂದ ಸೋಮವಾರ ಬೆಳಗ್ಗೆ 6 ಗಂಟೆವರೆಗೂ ವೀಕೆಂಡ್ ಕರ್ಫ್ಯೂ ಗೈಡ್ಲೈನ್ಸನ್ನು ಈಗಾಗಲೇ 2 ದಿನದಿಂದ ಮಾನ್ಯ ಗಣ ಸರ್ಕಾರ ಇಶ್ಯೂ ಮಾಡಿದೆ. ಇದನ್ನೆಲ್ಲ ನಿಮ್ಗೆ ಈಗಾಗಲೇ ತಿಳಿಸಿದ್ದೇವೆ. ಆದರೂ ಕೆಲವರು ಕ್ಲಾರಿಫಿಕೇಷನ್ಸ್ ಎಲ್ಲ ಕೇಳ್ತಾ ಇದ್ರು, ನಾವು ಆಗಿಂದಾಗೆ ಕ್ಲಾರಿಫಿಕೇಷನ್ಸು ಕೊಡ್ತಾ ಬಂದಿದ್ದೇವೆ. ಇದರಲ್ಲಿ ಸಾಕಷ್ಟು ಜನಕ್ಕೆ ನೈಟ್ ಕರ್ಫ್ಯೂ, ವೀಕೆಂಡ್ ಕರ್ಫ್ಯೂ ಯಾವುದಿರುತ್ತೆ ಯಾವುದಿರಲ್ಲ ಅಂತ. ವೀಕೆಂಡ್ ಕರ್ಫ್ಯೂ 9 ಗಂಟೆ ಇವತ್ತಿನ ರಾತ್ರಿಯಿಂದ ಸೋಮವಾರದ ಬೆಳಗ್ಗೆವರೆಗೂ ಇರುತ್ತೆ. ಅದರಲ್ಲಿ ಯೂನಿಫಾರ್ಮ್ ಆಗಿ ಗೈಡ್ಲೈನ್ಸ್ ಅಪ್ಲೈ ಆಗ್ತದೆ. ಇದರಲ್ಲಿ ಸುಮಾರು 13 ಪಾಯಿಂಟ್ಗಳನ್ನು ಕೊಟ್ಟಿದ್ದಾರೆ. 6ರಲ್ಲಿ ವೀಕ್ ಡೇಸ್ಗೂ ವೀಕೆಂಡ್ಗೂ ಏನು ಡಿಫ್ರೆನ್ಸ್ ಇರುತ್ತೆ ಅಂತ ಕೂಡ ನಾವು ಕೆಲವು ಮೆಸೇಜಸ್ ಎಲ್ಲ ಆಲ್ರೆಡಿ ಕ್ಲಾರಿಫಿಕೇಷನ್ ಕೊಟ್ಟಿದ್ದೇವೆ. ಈ ವೀಕೆಂಡ್ ಕರ್ಫ್ಯೂನಲ್ಲಿ ನಾರ್ಮಲ್ ಆಗಿ ಅನಾವಶ್ಯಕವಾಗಿ ಯಾವುದೇ ಕಾರಣಕ್ಕೂ ಜನರು ಓಡಾಡೋಂಗಿರೋದಿಲ್ಲ. ಆದರೆ ಕೆಲವು ಎಸೆನ್ಷಿಯಲ್ ಮತ್ತು ಎಮರ್ಜೆನ್ಸಿ ಆ್ಯಕ್ಟಿವಿಟೀಸಿಗೆ ಮಾತ್ರ ಸರ್ಕಾರದ ಆದೇಶದಲ್ಲಿ ವಿನಾಯಿತಿ ನೀಡಿ. ಅವು ಯಾವುವು ಅಂತ ಕೂಡ ನಾನು ಹೇಳ್ಬಿಡ್ತೇನೆ. ಈ ಎಮರ್ಜೆನ್ಸಿ ಮತ್ತು ಎಸೆನ್ಷಿಯಲ್ ಸರ್ವಿಸಸ್ಸು ಮತ್ತು ಕೋವಿಡ್-19 ಕೆಲಸದಲ್ಲಿ ಇರತಕ್ಕಂಥ ಎಲ್ಲ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಮತ್ತು ಅದಕ್ಕೆ ಸಂಬಂಧಿಸಿದ ಕಚೇರಿಗಳು ಇವೆಲ್ಲ ಆಪ್ರೇಟ್ ಆಗ್ತಿರ್ತವೆ. ಯಾಕಂದರೆ ಅವ್ರು ಕೆಲಸ ಮಾಡಲೇಬೇಕಾಗ್ತದೆ ಕೋವಿಡ್-19 ಇದರಲ್ಲಿ. ಅವರಿಗೆ ನಾವು ID ಕಾರ್ಡ್ ನೋಡಿ ಅನ್ರೆಸ್ಟ್ರಿಕ್ಟೆಡ್ ಮೂವ್ಮೆಂಟ್ನ ಅಲೋ ಮಾಡ್ತೇವೆ. ಆಮೇಲೆ ಕೆಲವು 24/7 ಕೆಲಸ ಮಾಡಲೇಬೇಕಾದಂಥ ಒಂದು ಇಂಡಸ್ಟ್ರೀಸ್ ಇದೆ. ಅವುಗಳು ಕೂಡ ನಮ್ಮಲ್ಲಿ ಇದೆ. ಅವರು ನಮ್ಮ ಕಾಂಟ್ಯಾಕ್ಟ್ ಮಾಡ್ತಾರೆ. ಅವರ ID ಕಾರ್ಡ್ ಮೇಲೆ ನಾವು ಅವರಿಗೆ ಅಲೋ ಮಾಡ್ತೀವಿ. ನೆಕ್ಸ್ಟು ನಂತರ ಈ ಟೆಲಿಕಾಮ್ ಮತ್ತು ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ಸ್, ಕಮ್ಯುನಿಕೇಷನ್ ಸೆಟಪ್, ಇವೆಲ್ಲ ಎಮರ್ಜೆನ್ಸಿ ಎಸೆನ್ಷಿಯಲ್ ಆ್ಯಕ್ಟಿವಿಟೀಸ್, ಇವ್ರಿಗೂ ಕೂಡ ಅಲೋ ಮಾಡಿದೆ ಸರ್ಕಾರದ ಇದರಲ್ಲಿ. ಆಮೇಲೆ ಯಾವುದೇ ಕಾರಣಕ್ಕೂ ಪೇಷಂಟ್ಸು ಮತ್ತು ಅವರ ಅಟೆಂಡೆನ್ಸು ಅಥವಾ ಅವ್ರಿಗೆ ಅಸಿಸ್ಟೆನ್ಸ್ ಮಾಡ್ತಕ್ಕಂಥವ್ರು ಎಮರ್ಜೆನ್ಸಿ ನೀಡಿಗೆ ಹಾಸ್ಪಿಟಲ್ಸ್ಗೆ ಮತ್ತು ಮತ್ತಿತರ ಕಡೆ ಹೋಗಲಿಕ್ಕೆ ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ. ವೈದ್ಯಕೀಯ ಸೇವೆಗಳಿಗೆ ನಿರಂತರವಾಗಿ ನಾವು ಓಡಾಡ್ಬೋದು. ಯಾವುದೇ ರೀತಿಗೆ ಅಡ್ಡಿ ಆತಂಕ ಬೇಡ. ಆಮೇಲೆ ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು, ಈ 2 ದಿನಗಳ ಕಾಲ ತಮ್ಮ ದೈನಂದಿನ ಜೀವನಕ್ಕೆ ಬೇಕಾದಂಥ ರೇಷನ್ನು, ಫುಡ್ ಮೆಟೀರಿಯಲ್ಸು, ಗ್ರಾಸರಿ ಇಂಥವು ಮತ್ತು ಹಣ್ಣು, ತರಕಾರಿ, ಡೈರಿ ಪ್ರಾಡಕ್ಟ್ಸ್ ಎಲ್ಲ ತೊಗೊಳ್ಲಿಕ್ಕೋಸ್ಕರ ಬೆಳಗ್ಗೆ 6ರಿಂದ 10 ಗಂಟೆವರೆಗೂ ಮಾತ್ರ ನೇಬರ್ಹುಡ್ ಶಾಪ್ಸ್ ಅಂತಂದರೆ ನಮ್ಮ ಸಣ್ಣ ಸಣ್ಣ ಸ್ಟ್ರೀಟ್ಸಲ್ಲಿ ಅಲ್ಲಿನೇ ಲೋಕಾಲಿಟಿಗೆ ಕೇಟರ್ ಮಾಡ್ತಕ್ಕಂಥ ಗ್ರಾಸರಿ ಶಾಪ್ಸ್ ಎಲ್ಲ ಇರ್ತವೆ. ಫ್ರೂಟ್ ಆ್ಯಂಡ್ ವೆಜಿಟೇಬಲ್ ಶಾಪ್ಸ್ ಇರ್ತವೆ, ಮಿಲ್ಕ್ ಬೂತ್ಸ್ ಇರ್ತವೆ. ಇವು 6ರಿಂದ 10 ಗಂಟೆವರೆಗೂ ಮಾತ್ರ ಓಪನ್ ಇರ್ತವೆ. ಅಷ್ಟರಲ್ಲಿ ಜನ ಬೇಕಾದಿದ್ದು ಅಲ್ಲೇ ಹತ್ರ ಇರ್ತಾರೆ. ಸುಮಾರು ಎಲ್ಲ ವಿತಿನ್ 100 ಮೀಟರ್ ರೇಡಿಯಸಲ್ಲಿ ಇರ್ತಾರೆ, ತಗೋಬೋದು. ನಂತರ ತಮ್ಮ ಮನೆಗಳಿಗೆ ಹೋಗ್ಬೋದು. ಬಟ್ 10 ಗಂಟೆ ನಂತರ ಇವು ಯಾವುದು ಓಪನ್ ಇರಲಿಕ್ಕೆ ಸಾಧ್ಯ ಇಲ್ಲ. ಇದು ಸರ್ಕಾರದ ಗೈಡ್ಲೈನ್ಸಲ್ಲಿದೆ. ಇದರ ಜೊತೆಗೆ ಜನರು ಕೂಡ ಹೋಮ್ ಡೆಲಿವರಿ ಎನ್ಕರೇಜ್ ಮಾಡಿದರೆ ಜನರು ಕೂಡ ಅದನ್ನು ತಿಳ್ಕೋಬೇಕು. ಆಮೇಲೆ ಸಾಧ್ಯವಾದಷ್ಟು ಪ್ರತಿನಿತ್ಯ ಪರ್ಚೇಸ್ ಮಾಡೋ ಅವಶ್ಯಕತೆ ಯಾರಿಗೂ ಇರೋದಿಲ್ಲ ಇಂಥ ಮೆಟೀರಿಯಲ್ಸ್. ಹಾಗಾಗಿ ಶುಕ್ರವಾರನೇ ಪರ್ಚೇಸ್ ಮಾಡಿಕೊಂಡ್ರೆ 2 ದಿನ ಕರ್ಫ್ಯೂನು ಕೂಡ ನಿರಾತಂಕವಾಗಿ ನಡೆಸ್ಬೋದು ಅಂತಕ್ಕಂಥದ್ದು ಕೂಡ ಜನ ಅರ್ಥ ಮಾಡ್ಕೋಬೇಕು. ನಾವು ಏನೋ ಓಪನ್ ಇರುತ್ತೆ 6ರಿಂದ 10 ಗಂಟೆ ಬಂದ ತಕ್ಷಣ ಬರಲೇಬೇಕು ಅನ್ನೋ ಭಾವನೆ ಕೂಡ ಅವಶ್ಯಕತೆ ಇರೋದಿಲ್ಲ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟು, ಸುಮಾರು ಜನ ಈ ರೆಸ್ಟೋರೆಂಟ್ ಮತ್ತು ಈಟರೀಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ ತಮ್ಮ ದೈನಂದಿನ ಊಟೋಪಚಾರಗಳಿಗೆ. ಅಲ್ಲಿ ಬರೀ ಟೇಕ್ ಅವೇ ಮತ್ತು ಹೋಮ್ ಡೆಲಿವರಿ ಮಾತ್ರ ಅಲೋ ಇರ್ತದೆ. ಯಾವುದೇ ಕಾರಣಕ್ಕೂ ಅಲ್ಲಿ ಜನ ಸೇರಿಸೋಂಗಿರಲ್ಲ, ಅಲ್ಲಿ ಸರ್ವಿಸ್ ಕೊಡೋಂಗಿರೋದಿಲ್ಲ. ಅಲ್ಲಿಂದ ಬರೀ ಟೇಕ್ ಅವೇ ಮಾತ್ರ ಅಲೋ ಇರ್ತದೆ. ಇದು ಇನ್ನೊಂದು ಇಂಪಾರ್ಟೆಂಟ್ ಗೈಡ್ಲೈನು. ಇದರ ಜೊತೆಗೆ ಎಂದಿನಂತೆ ಎಲ್ಲ ರೀತಿಯ ಶಾಪಿಂಗ್ ಮಾಲ್ಸು, ಜಿಮ್ಸು, ಸಿನಿಮಾಲ್ಸ್ ಇವೆಲ್ಲ ಕ್ಲೋಸ್ ಇರ್ತದೆ. ಯಾವುದೇ ಗ್ಯಾದರಿಂಗ್ಗಳಿಗೆ ಅಲೋ ಇರೋದಿಲ್ಲ. ಆಮೇಲಿಂದ ರಿಲಿಜಿಯಸ್ ಪ್ಲೇಸಸ್ಸು ಮತ್ತು ವರ್ಷಿಪ್ಸ್ ಇವೆಲ್ಲ ಆಲ್ರೆಡಿ ಕ್ಲೋಸ್ ಆಗಿದೆ. ಅದರಲ್ಲೂ ಕೂಡ ಏನು ಬದಲಾವಣೆ ಇರೋದಿಲ್ಲ. ಒಂದು ಇಂಪಾರ್ಟೆಂಟ್ ಬದಲಾವಣೆ ಅಂತಂದರೆ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸು ವೀಕ್ ಡೇಸಲ್ಲಿ ಪರ್ಮಿಷನ್ ಇರ್ತದೆ. ವೀಕೆಂಡ್ ಕರ್ಫ್ಯೂನಲ್ಲಿ ಇದಕ್ಕೂ ಕೂಡ ಅನುಮತಿ ಇರೋದಿಲ್ಲ. ಹಾಗಾಗಿ ಅದಕ್ಕೆ ಸಂಬಂಧಿಸಿದ ಯಾವುದೇ ರೀತಿಯ ಶಾಪ್ಗಳು ಕೂಡ ಆಟೋಮೆಟಿಕ್ಕಾಗಿ ಅನುಮತಿ ಇರೋದಿಲ್ಲ. ಬರೀ ಈ ರೀತಿಯ ಎಮರ್ಜೆನ್ಸಿ ಆ್ಯಕ್ಟಿವಿಟೀಸ್ಗೆ ಮತ್ತು ರೆಸ್ಟೋರೆಂಟ್ ಮತ್ತು ಈಟರೀಸ್ಗೆ ಟೇಕ್ ಅವೇ ಕೊಡಲಿಕ್ಕೆ ಮಾತ್ರ ಅಲೋ ಇರ್ತದೆ. ಹಾಗಾಗಿ ಎಸೆನ್ಷಿಯಲ್ ಮತ್ತು ಎಮರ್ಜೆನ್ಸಿ ಆ್ಯಕ್ಟಿವಿಟೀಸ್ ಬಿಟ್ಟು ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ಇರ್ತವೆ ಅಂತ ನಾವು ಅನ್ಕೋಬೋದು. ಬಸ್ ಸರ್ವಿಸಸ್ಗೆ ಅಲೋ ಮಾಡಿದೆ. ಅದರಲ್ಲಿ ತಾವು ಆದೇಶ ನೋಡಿದ್ರೆ ಗೊತ್ತಾಗ್ತದೆ. ಮೂವ್ಮೆಂಟ್ ಆಫ್ ಲಾಂಗ್ ಡಿಸ್ಟೆನ್ಸ್ ಬಸ್ ಸರ್ವಿಸ್ಗಳು, ರೈಲು ಮತ್ತು ವಿಮಾನ ಪ್ರಯಾಣ, ಆಮೇಲೆ ಪಬ್ಲಿಕ್ ಟ್ರಾನ್ಸ್ಪೋರ್ಟು, ಪ್ರೈವೇಟ್ ವೆಹಿಕಲ್ಲು, ಟ್ಯಾಕ್ಸೀಸ್ಗಳು ಇವೆಲ್ಲ ಕೂಡ ಟು ಆ್ಯಂಡ್ ಫ್ರಮ್ ಏರ್ಪೋರ್ಟ್ಸ್, ರೈಲ್ವೆ ಸ್ಟೇಷನ್ಸ್ ಆ್ಯಂಡ್ ಬಸ್ ಟರ್ಮಿನಲ್ಸ್ ಆ್ಯಂಡ್ ಬಸ್ ಸ್ಟಾಪ್ಸ್, ಇಂಥ ಪ್ರಮುಖ ಇವಕ್ಕೆ ಮಾತ್ರ ಎಮರ್ಜೆನ್ಸಿ ಬೇಸಿಸ್ ಮೇಲೆ ಅವರು ಓಡಾಡ್ತಾರೆ. ಈಗಾಗಲೇ ನಾವು ನಮ್ಮ ನಗರ ಮತ್ತು ಗ್ರಾಮಾಂತರ KSRTC
ಅಧಿಕಾರಿಗಳು ಕೂಡ ಬಂದಿದ್ದರು, ಅವ್ರಿಗೂ ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀವಿ, ಅದು ಸರ್ಕಾರದ ಆದೇಶದಲ್ಲಿ ಏನಿದೆ ಅಂತ ಆ ಪ್ರಕಾರ ನಡೀತದೆ. ಯಾವುದು? ಹಾಂ, ಇಲ್ಲ, ಅದ್ರ ಬಗ್ಗೆ ಇದರಲ್ಲಿ ಯಾವುದೇ ಅಲೋ ಇಲ್ಲ, ಸ್ಟ್ರಿಕ್ಟ್ ಕರ್ಫ್ಯೂ. ಹಾಂ, ಈ ರೀತಿಯ ಇವು ಏನೋ ನೇಬರ್ಹುಡ್ ಶಾಪ್ಸ್ ಬಿಟ್ಟು ಬೇರೆ ಯಾವುದೇ ಮಾರ್ಕೆಟ್ಸ್ ಇರೋದು. ಹಾಂ, ಇದ್ರ ಬಗ್ಗೆ ಆಲ್ರೆಡಿ ನಮ್ಮ ಸರ್ಕಾರದ ಆದೇಶದಲ್ಲಿ ಮೊನ್ನೆ ಕಾರ್ಪೊರೇಷನ್ ಕಮಿಷನರು ಕೂಡ ನಿನ್ನೆ ಐ ಥಿಂಕ್ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಇಲ್ಲ, ಅಗ್ರಿಕಲ್ಚರ್ ಆಕ್ಟಿವಿಟಿ ಅಂತಂದರೆ ನಗರ ಭಾಗದಲ್ಲಿ ಅಗ್ರಿಕಲ್ಚರ್ ಆಕ್ಟಿವಿಟಿ ಯಾವುದು? ಹಾಂ, ನೀವು ಹೋಲ್ಸೇಲ್ ಮಾರ್ಕೆಟ್ಸ್ ಬಗ್ಗೆ ಹೇಳ್ತಾ ಇದ್ದೀರಾ ಅಲ್ವಾ? ಆ ಹೋಲ್ಸೇಲ್ ಮಾರ್ಕೆಟ್ಸು ಈ 2 ದಿನದಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಅವ್ರಿಗೂ ಕೂಡ ತಿಳುವಳಿಕೆ ಕೊಟ್ಟಿದೆ. ಹಾಂ, ಅಲ್ಲ, ಅದು ಸಂಬಂಧಪಟ್ಟ ಜೂರಿಡಿಕ್ಷನ್ ಅವ್ರು ಕೇಳಬೇಕು ನೀವು. ಅದು ಗ್ರಾಮೀಣ ಭಾಗಕ್ಕೆ ಬರ್ತದೆ, ಅವ್ರಿಗೆ ಕೇಳಿ. ನಗರ ಭಾಗದಲ್ಲಿ ಇರತಕ್ಕಂಥದ್ದು ಯಾವುದು? ಇಲ್ಲ, ಓಪನ್ ಇರಲ್ಲ. ಇಲ್ಲ, ಆ ಕಡೆ ಇದೆ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಈ ಥರದ್ದು ಏನು ಮಾರ್ಕೆಟ್ಸ್ ಇರ್ತೀವಿ, ದಿನ ಬೆಳಗ್ಗೆ ಬಂದು ಬರ್ತಾ ಇರ್ತಾರಲ್ಲ, ಆ ಥರದ ಗ್ಯಾದರಿಂಗ್ ಆಗಬಾರ್ದು ಅಂತ ಅವ್ರಿಗೂ ಕೂಡ ಹೇಳಿದೆ. ಈ 2 ದಿನಗಳ ಮಟ್ಟಿಗೆ ಜನಕ್ಕೆ ಅವೈಲೇಬಲ್ ಇರ್ತಕ್ಕಂಥದ್ದು ಈ ಫುಡ್ಡು, ಗ್ರಾಸರೀಸು, ಫ್ರೂಟ್ಸು, ವೆಜಿಟೇಬಲ್ಸ್ ಇವೆಲ್ಲ ನೇಬರ್ಹುಡ್ ಶಾಪ್ಸಲ್ಲಿ ಅವ್ರು ತಂದು ಇಟ್ಕೊಂಡಿರ್ತಾರೆ. ಅಲ್ಲಿ ಮಾತ್ರ ಇಟ್ಕೊಂಡು ಕರ್ಫ್ಯೂನ ಯಶಸ್ವಿ ಮಾಡಬೇಕಾಗ್ತದೆ. ಮತ್ತು ಅದೇ ರೀತಿ ಜನ ಎಲ್ಲ ಮೂವ್ ಆಗೋಕ್ಕೆ ಎಲ್ಲ ಅದು ಬೇಕು ಇದು ಬೇಕು ಅಂದ್ಕೊಂಡು ಹೋದ್ರೆ ಕಷ್ಟ ಆಗ್ತದೆ. ಯಾವುದು? ಸ್ವಲ್ಪ 6 to 10 AM ಹೇಳಿದ್ನಲ್ಲ. ಹಾಂ, ಇದೇ ನೋಡಿ, ನಿಮ್ಗೆ ಆದೇಶ ಕಾಪಿ ಕೊಟ್ಟಿದ್ದೀನಿ, ಸ್ವಲ್ಪ ಓದ್ಬಿಟ್ರೆ ನಿಮಗೂ ಕ್ಲಾರಿಟಿ ಬರ್ತದೆ. ಹಾಂ, ಇಲ್ಲ ನೋಡಿ, ಮೊದಲನೇ ದಿನ ಎಲ್ಲರಿಗೂ ಗೊಂದಲ ಅನಿಸುತ್ತೆ. ಪಾಲಿಸ್ಲಿಕ್ಕೆ ಶುರು ಮಾಡಿದಾಗ ಕ್ಲಾರಿಟಿ ಬರ್ತದೆ. ಯಾಕಂದರೆ ಅದು ಉದ್ದೇಶ ಇರುತ್ತೆ, ಅದಕ್ಕೆ ಮಾಡಿರ್ತಾರೆ. ಜನಸಂದಣಿ ಆಗದಂಗೆ, ಬಟ್ ಜನಕ್ಕೆ ಸರ್ವಿಸು ಸಿಗೋ ರೀತಿಯಲ್ಲಿ ಮಾಡಬೇಕಾಗ್ತದೆ. ಹಾಗಾಗಿ ಕೆಲವು ಮೆಜರ್ಸ್ ಮಾಡಿದಾಗ ಮೊದಲನೇ ದಿನ ಎಲ್ಲರಿಗೂ ಗೊಂದಲ ಆಗೋದು ಸಹಜ ಅಲ್ಲ, ಕ್ರಮೇಣ ಸರಿ ಹೋಗ್ತದೆ. ಇಲ್ಲ, ಅವರು ಕೂಡ ಅದು ಕರ್ಫ್ಯೂಗೆ ಅನ್ವಯ ಆಗೋದಿಲ್ಲ, ಬೇರೆ ದಿನ ಇದು. ಕರ್ಫ್ಯೂ ದಿನ ಯಾರಿಗೂ ಇಲ್ಲ ಹೋಗೋದು. ಒಂದು ಲೈನಲ್ಲಿ ಹೇಳಿ. ಇಲ್ಲ, ಏನಾಗುತ್ತೆ, ಪ್ರತಿಯೊಬ್ಬರಿಗೂ ಸಮಸ್ಯೆಗಳಿಗೆ ಇಂಟರ್ಪ್ರಿಟ್ ಮಾಡ್ತಾ ಹೋದ್ರೆ ಅದಕ್ಕೆ ಕೊನೆ ಇರೋದಿಲ್ಲ ಅಲ್ವಾ? ಹಾಗಾಗಿ ಏನಿರುತ್ತೆ ಏನಿರಲ್ಲ ಅಂತ ಸಣ್ಣದಾಗಿ ಕೊಟ್ಟಿದ್ದಾರೆ, ನಾವು ಲಿಸ್ಟು ಕೂಡ ಸರ್ಕ್ಯುಲೇಟ್ ಮಾಡಿದ್ದೀವಿ. ಜನಕ್ಕೂ ಗೊತ್ತಾಗ್ತದೆ ಅದೇನು ಅಂಥ ದೊಡ್ಡ ಇದೇನಲ್ಲ. ಈಗ ನಾವು ಒಂದೇ ವಾಕ್ಯದಲ್ಲಿ ಹೇಳಲಿಕ್ಕೆ ಹೋದಾಗಲೇ ತೊಂದರೆ ಆಗೋದು, ಮತ್ತು ನಮ್ಮನ್ನು ಸೇರಿಸಿಲ್ಲ ಅಂತ ಅವಶ್ಯಕತೆ ಇಲ್ಲ ಆ ಥರ ಹೇಳೋದು. ಏನಿರುತ್ತೆ ಏನಿರಲ್ಲ ಅಂತ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಇದೆ, ಅದನ್ನು ಫಾಲೋ ಮಾಡಿದ್ರೆ ಸಾಕಲ್ಲ. 2 ದಿನ ಅಷ್ಟೇ. ಸೋಮವಾರದಿಂದ ಮತ್ತೆ ಆ ವೀಕ್ ಡೇಸ್ದು ಏನಿದೆ ರಿಸ್ಟ್ರಿಕ್ಷನ್ ಅದು ಶುರು ಆಗ್ತದೆ. ಇಲ್ಲ, ಇದರಲ್ಲಿ ಈ ಆದೇಶಗಳು ಮಾಡಿರ್ತಕ್ಕಂಥದ್ದು COVID-19 ಸಾಂಕ್ರಾಮಿಕ ರೋಗ ಹರಡೋದ ಆ ಚೈನ್ಗಳನ್ನು ಕಟ್ ಮಾಡಲಿಕ್ಕೆ, ಆ ಚೈನ್ಗಳನ್ನು ಒಂದು ಕಾಂಟ್ಯಾಕ್ಟನ್ನು ನಿಲ್ಲಿಸಲಿಕ್ಕೆ ಈ ಒಂದು ಸ್ವಲ್ಪ ಕಠಿಣವಾದ ಮಾರ್ಗಸೂಚಿಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಈಗ ಇದನ್ನು ಆ ಒಂದು ಸ್ಪಿರಿಟಲ್ಲಿ ತೊಗೋಬೇಕಾಗ್ತದೆ. ಆ ಸ್ಪಿರಿಟ್ ಇಲ್ದಿರ ಮತ್ತೆ ನಮಗೂ ಬೇಕು ಅಂದ್ಕೊಂಡು ಹೋದರೆ ಮತ್ತೆ ಕೋವಿಡ್ ಜಾಸ್ತಿ ಆಗ್ತಾನೆ ಇರುತ್ತೆ. ಈ ಥರದಿಂದ ಏನಾಗ್ತದೆ, ಸ್ವಲ್ಪ ಜನಸಂದಣಿ. ಈಗ ನಾವು ಈಗ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಲಿಕ್ಕೋಸ್ಕರ ನಗರಾದ್ಯಂತ 144 ಕೂಡ ಹಾಕಿದ್ದೀವಿ. ಇದರ ಉದ್ದೇಶ ಜನ ಸೇರಬಾರ್ದು ಅಂತ, 5 ಜನಕ್ಕಿಂತ ಹೆಚ್ಚಿಗೆ ಒಟ್ಟಿಗೆ ಸೇರಬಾರ್ದು ಅಂತ. ಜನ ಒಟ್ಟಿಗೆ ಸೇರಿದ್ರೆ ರೋಗ ಹರಡ್ತಕ್ಕಂಥ ಏಸಿಂಪ್ಟಮ್ಯಾಟಿಕ್ ಕ್ಯಾರಿಯರ್ಸ್ ಇಂಥವರೆಲ್ಲ ಇದ್ದರೆ ಹರಡ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ ಅಂತ. ಈಗ ಆ ಉದ್ದೇಶಗಳನ್ನು ಜನ ಅರ್ಥಕೊಂಡ್ರೆ ಸಾಕು. ಜನ ತಮ್ಮ ಸೇಫ್ಟಿ ಮತ್ತು ತಮ್ಮ ಸುತ್ತಮುತ್ತಲಿರೋ ಪರಿಸರದಲ್ಲಿ ನೋಡ್ಕೊಳ್ತಾ ಹೋದರೆ ಯಾರಿಗೂ ಕೂಡ ಇದನ್ನ ಒತ್ತಾಯ ಮಾಡಿ ಮಾಡಿಸೋವಂಥ ಪ್ರಮೇಯ ಬರೋದೇ ಇಲ್ಲ. ಅವರು ನೋಡ್ಕೋಬೇಕಾಗ್ತದೆ, ಗೊತ್ತಾಗುತ್ತೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಸುಮಾರು 1 ವರ್ಷದಿಂದ ಟ್ರೈನಿಂಗ್ ಆಗಿದೆ ಎಲ್ಲರಿಗೂ. ಇನ್ನೂ ಹೇಳ್ತಾನೇ ಇರಬೇಕು, ಇನ್ನೊಬ್ರು ಹೇಳಲೇಬೇಕು ಅಂತ ಭಾವಿಸೋದು ಸರಿ ಇಲ್ಲ. ಮಾಧ್ಯಮ ಮಿತ್ರರೇ, ತಮ್ಮ ಸ್ವಾಗತ ಬಯಸುತ್ತಾ, ವಿಶೇಷವಾಗಿ ಈ ಸಂದರ್ಭದಲ್ಲಿ ನನ್ನ ಧರ್ಮಪತ್ನಿ ಹಾಗೂ ನನ್ನ ಮಕ್ಕಳು, ನನ್ನ ಸೋದರರು, ನನ್ನ ಹಿತೈಷಿಗಳು, ನನ್ನ ಸಂಬಂಧಿಕರು ಹಾಗೂ ನನ್ನ ಕೇಂದ್ರ ಜನತೆ, ಬೆಳಗಾವಿ ಜಿಲ್ಲೆ ಮೂಲೆಯಲ್ಲಿದ್ದಂಥ ಜನತೆ, ರಾಜ್ಯದ ಜನತೆ ಎಲ್ಲರೂ ಇಂಥ ಕಠಿಣ ಪರಿಸ್ಥಿತಿಯಲ್ಲಿ ನನ್ನ ಪರವಾಗಿ ನಿಂತದಕ್ಕೆ ಅವರಿಗೆ ಹೃದಯಪೂರ್ವಕ ನನ್ನ ನಮಸ್ಕಾರಗಳು. ವಿಶೇಷವಾಗಿ ನನ್ನ ರಾಜ್ಯದ ಮುಖ್ಯ ಯಡಿಯೂರಪ್ಪ ಅವರು, ನನಗೆ ಧೈರ್ಯ ತುಂಬಿದಂಥ ಕುಮಾರಸ್ವಾಮಿ ಅವರು, ಎಲ್ಲ ಪಕ್ಷದ
ಸರ್ವಪಕ್ಷ ಇದರಲ್ಲಿ ಎಲ್ಲ ಪಕ್ಷದ ನಾಯಕರು ಇವತ್ತಿನವರೆಗೆ ನನ್ನನ್ನು ಏನು ನನಗೆ ತೇಜೋವಧಿ ಮಾಡದೆ ಇವತ್ತು ನನ್ನ ಮಾನಸಿಕವಾಗಿ ಧೈರ್ಯ ಕೊಟ್ಟಕ್ಕೆ ಅವರೆಲ್ಲರೂ ಅಭಿನಂದನೆ. ವಿಶೇಷವಾಗಿ ಮುಖ್ಯಮಂತ್ರಿಗಳು ನನ್ನ ಫೋನಲ್ಲಿ ಹೇಳಿದ ವಿಷಯ ಬಹಿರಂಗಪಡಿಸಕ್ಕೆ ಬರೋದಿಲ್ಲ, ಅವರಿಗೆ ವಿಶೇಷವಾಗಿ ಕಟ್ಟಂತೆ. ಮತ್ತು ಕುಮಾರಸ್ವಾಮಿ ಅವರಿಗೆ ನನ್ನ ಮನೋಧೈರ್ಯ ತುಂಬಿದ ಕುಮಾರಸ್ವಾಮಿಗೆ ಎಷ್ಟು ಕಟ್ಟಂತೆ ಸಲ್ಲಿಸು ಕಡಿಮೆ ಇದೆ. ಮತ್ತು ಎಲ್ಲ ಪಕ್ಷ ಶಾಸಕರಿಗೆ ಎಲ್ಲ ಪಕ್ಷ ನಾಯಕರಿಗೆ ಸಹ ಈ ಸಂದರ್ಭದಲ್ಲಿ ಧನ್ಯವಾದಗಳು. ಮತ್ತು ವಿಶೇಷವಾಗಿ ಈ CD 100% ನಕಲಿ. ಈ CDಯಲ್ಲಿ ಯಾವುದೇ ಸತ್ಯಾಂಶ ಇಲ್ಲ. ನನ್ನನ್ನು ರಾಜಕೀಯ ಏಳಿಗೆ ಸಹಿಸದ ಜನರು 2+3+4 ನಮ್ಮ ಸೋದರ ಹೇಳಿದಂಥ ಮಾತಿಗೆ ಇವತ್ತಿನ ಬದ್ಧತೆ ಮತ್ತು ಮುಂದಿನ ನಿರ್ಣಯ ಬಾಲಚಂದ್ರ ಜಾರಕಿಹೊಳಿ ನಿರ್ಣಯ ಬದ್ಧತೆ. ನಾನು ಅವ್ರು ಹೇಳಿದ ಒಂದೊಂದು ಶಬ್ದಕ್ಕೆ ನನ್ನ ಬದ್ಧತೆ. ಅವ್ರು ಏನು ನಿರ್ಣಯ ತಗೋತಾರೆ, ಅವ್ರು ಯಾವ ಎನ್ಕ್ವೈರಿ ಕೊಡ್ದಾಗ ನಾನು ಸಹಿ ಮಾಡಲಿಕ್ಕೆ ಸಿದ್ಧದೇನೆ. ಅದನ್ನು ಅಪರಾಧ ಸ್ಥಾನ ನಿಲ್ಲಿಸೋದ್ರಿಂದ ನಾನು ಹೆಚ್ಚಿಗೆ ಮಾತಾಡೋಕೆ ಹೋಗಿಲ್ಲ. ಯಾಕಂದ್ರೆ ಅಪರಾಧ ಸ್ಥಾನ ಅಂದರೆ ಅವ್ರು ಮಾಡಿದ, ನಾ ಅಪರಾಧ ಇಲ್ಲ, ನಾನು ನಿರಪರಾಧಿ. ಒಂದು ವಿಶೇಷವಾಗಿ ಇವತ್ತು ನಾನು ಒಂದು ಘಟನೆ ನೆನೆಸ್ತೇನೆ. ಈ ಸಿಡಿದು ಮೊದಲು 4 ತಿಂಗಳು ಮೊದಲು ಗೊತ್ತಿತ್ತು ನನಗೆ. 4 ತಿಂಗಳು ಮೊದಲು ಇದೊಂದು ಪಾಯಿಂಟ್ ದಯವಿಟ್ಟು ಇದನ್ನೆಲ್ಲ ಮೀಡಿಯಾ ಹತ್ರ ತಿಳ್ಕೋಬೇಕು. 4 ತಿಂಗಳು ಮೊದಲು ನಂಗೆ ಗೊತ್ತಿತ್ತು. ನಮ್ಮ ಸೋದರ ಬಾಲಚಂದ್ರ ಜಾರಕಿಹೊಳಿ XMLA ಇವರೇ 4 ತಿಂಗಳು ಇದೇ XMLA ನಾಗಾರ್ಜುನ ಕಳಿಸಿ 1 ಅಲ್ಲ 2 ಸಲ ನಾನು ಬಾಲಚಂದ್ರ ಜಾರಕಿಹೊಳಿ ಕೇಳಿದ್ರು ನನಗೆ. ನಾನು ಇನ್ನು ತಪ್ಪ ಮಾಡಲಿಪ್ಪ, ನಂಗೆ ಸಂಬಂಧ ಇಲ್ಲ ಅಂತ ಹೇಳಿದ್ದೆ ನಾನು. ಮತ್ತು ಇದೊಂದು ವಿಶೇಷವಾಗಿ ಎಲ್ಲ ಯಾಕಂದ್ರೆ ನಾವು 4 ಮೊದಲು ಮಾಡಿದ್ದಂದರೆ ನಾ ಹೆದರಿದ್ದಂದರೆ ಅದನ್ನ ಏನು ಬೇಕಾ ಮಾಡ್ಬೋದಿತ್ತು. 1 ಅಲ್ಲ 2 ಸಲ ನಾನು ಬಾಲಚಂದ್ರ ಜಾರಕಿಹೊಳಿ XMLA ನಗರ ಮುಖಾಂತರ ಕೇಳಿಸಿದ್ರು. ನಾ ಇಲ್ಲತ್ತಿದ್ದೆ. ಮತ್ತು 26 ಮೊದಲು ಫೋನ್ ಬಂತು ನನ್ನ ಹೈಕಮಾಂಡಿಂದ, ನನಗೆ ಹಿತೈಷಿಗಳು 26 ಗಂಟೆ ಮೊದಲು, ನಾಳೆ 5ರಿಂದ 6 ಗಂಟೆಗೆ ನಿವೃತ್ತಿ ಸ್ಟುಡಿಯೋ ಬಿಡುಗಡೆ ಆಗ್ತದೆ, ನೀ ಹೆದರಿಬೇಡ, ಏನು ಕಾನೂನು ಕ್ರಮ ಕಾನೂನು ಏನೋ ತಗೋತಿ ಅಂದ್ರೆ. ಆದರೂ ಮಾಡಲಿಲ್ಲ ನಾನು, 26 ತಾಸು ಮೊದಲು ನಂಗೆ ಫೋನ್ ಬಂದಿತ್ತು. ನಾಳೆ 5ರಿಂದ 6 ಗಂಟೆಗೆ ನಿವೃತ್ತಿ ಸ್ಟುಡಿಯೋ ಅಂತ ಶೆಡ್ ಅಂತ ಮಾಡಿ ಅವರು ನಕಲಿದ್ದು ಅವ್ರಿಗೆ ಗೊತ್ತಿಲ್ಲ. ಅವ್ರು ಅಂದ್ರೆ ಹಿಂಗೆ ಮಾಡೋದ್ರು, ನೀವು ಧೈರ್ಯದಿಂದರು ಕಾನೂನು ರೀತಿ ಎಲ್ಲ ತಯಾರಿ. ನಂಗೆ ಮೊದಲೇ 20 ಗಂಟೆ ಮೊದಲು ಗೊತ್ತಿತ್ತು. ಆದರೆ ನನಗೆ ಧೈರ್ಯ ಇತ್ತು. ಅದೇ ಮುಖ್ಯಮಂತ್ರಿ ಮುಂಜಾನೆ 10 ಗಂಟೆ ಮೀಟಿಂಗ್ ಮಾಡಿದ, ಅದೇ ಗೃಹ ಸಚಿವ ಪಕ್ಕದಲ್ಲಿದ್ದಾನೆ. ನನಗೆ ಹೆದರಿದ್ದು ಮಾತಾಡ್ತಿದ್ದೆ. ನನಗೆ ಹೆದರಿಕಿತ್ತು ಅಂದರೆ ಅದು ತಪ್ಪು ಮಾಡಿದ್ರೆ ಬೊಮ್ಮಾಯಿ ನಾವು ಬಾಜುಗೆ ಒಂದು ತಾಸು ಕೂತಾರೆ, ಮುಖ್ಯಮಂತ್ರಿ ಮುಂದೆ ಕೂತಾನೆ, ಇಲಾಖೆಗೆ ಮೀಟಿಂಗ್ ನಡೆದೈತಿ. ನನ್ನಲ್ಲಿ ಯಾವುದೇ ಹೆದರಿಕಿಲ್ಲ. ನೇರವಾಗಿ ಮೀಟಿಂಗ್ ಮುಗಿಸಿ ಮನೆಗೆ ಬಂದು ಬ್ಯಾಗ್ ತೊಗೊಂಡು ವಚನಾನಂದ ಸ್ವಾಮಿ ಮಠದಲ್ಲಿ 1 ತಾಸು ಮೀಟಿಂಗ್ ಮಾಡಿದೆ. ನಮ್ಮ ವಚನಾನಂದ ಸ್ವಾಮೀಜಿಯವ್ರು ಮೀಟಿಂಗ್ ಮಾಡಿದ್ದೇನೆ. ನನಗೇನು ಗೊತ್ತಿಲ್ಲ. ಪವಿತ್ರ ದೇವಸ್ಥಾನ ತಿರುಗಾಡಿದೆ ನಾನು. ಇಂಥ ಕೆಟ್ಟ ಸಿಡಿ ತೊಗೊಂಡು ದೇವಸ್ಥಾನಕ್ಕೆ ಸಾಧ್ಯ? ನನಗೇನು ಗೊತ್ತಿದ್ರೆ ಆ ಚಾಮುಂಡಿ ತಾಯಿ ದರ್ಶನ ಹೋಗಕ್ಕೆ ಸಾಧ್ಯ? ಅಕಸ್ಮಾತ್ ಹೊಲಸು ಮಾಡಿದರೆ. ಅದಕ್ಕೆ ದಯವಿಟ್ಟು ಇವತ್ತು ನನ್ನ ಮಾಧ್ಯಮ ಮನವಿ ಮಾಡ್ಕೋತೀನಿ. ನಾನು ಭಾಳ ದುಃಖದಲ್ಲಿದ್ದೀನಿ. ದಯವಿಟ್ಟು ನಮ್ಮ ಸಹಕಾರ ಕೊಡಿ. ಸರ್, ಈಗ ಒಂದು 4 ತಿಂಗಳ ಹಿಂದೆ ಗೊತ್ತಿತ್ತು ಅಂತಂದ್ರೆ ಈ ವಿಚಾರವಾಗಿ ನೀವು ದೂರು ಕೊಡ್ಲಿಕ್ಕೆಲ್ಲ ಏನಾದ್ರು ಮಾತ್ರ ಪ್ರಯತ್ನ ಮಾಡಿದ್ರೆ ಸರ್? ಅಂದ್ರೆ ಈಗ ಯಾಕೆಂದ್ರೆ ನಕಲಿ ಮಾಡೋದು ಅಪರಾಧ ಸರ್. ಸಾಮಾನ್ಯವಾಗಿ ಅಪರಾಧಿಗಳ ವಿರುದ್ಧವಾಗಿ ನೀವು ಕ್ರಮ ತಗೋಬೇಕು ಏನಾದ್ರು ಚಿಂತನೆ ಮಾಡಿದ್ರೆ ಅಲ್ಲ ಮಾತಾಡಿದ್ರೆ ಸರ್ ಈ ವಿಚಾರವಾಗಿ? ಯಾಕೆ ತಡ ಮಾಡಿದ್ರೆ? ನಾನು ಮಾತಾಡಕ್ಕೆ ಹೋಗಿಲ್ಲ, ನನಗೆ ಗೊತ್ತೇ ಇಲ್ಲ, ನನಗೇನು ಗೊತ್ತಿಲ್ಲ. ಮತ್ತು ಯಾಕಂದ್ರೆ ಇದೊಂದು ದೊಡ್ಡ ಷಡ್ಯಂತ್ರ ಇದೆ. ನಿಮಗೆ ಗೊತ್ತಿರ್ಬೋದು, ನಾನು ಕಳೆದ ವರ್ಷ ಫೆಬ್ರವರಿ 6ನೇ ತಾರೀಕು ನಾನು ಸಚಿವನಾದೆ. ಫೆಬ್ರವರಿ 6ಕ್ಕೆ ಸಚಿವನಾದೆ ಕಳೆದ ವರ್ಷ. ಆದ ತಕ್ಷಣ ಒಬ್ಬ ಮಹಾಭಾವ ನಾಯಕ ಈ ಮೂರ್ತಿ ಇಲಾಖೆ ನಡೆಸಿ ಚೌಲೆ ಮಾಡಿದ. ಮಹಾನು ನಾಯಕ ಹೆಸರು ಕೇಳಕ್ಕೆ ಹೋಗಬೇಡಿ. ಒಬ್ಬ ಮಹಾನ್ ನಾಯಕ ಚೌಲೆ ಮಾಡಿದ. ಈ ರಮೇಶ್ ಜಾರಕಿಹೊಳಿ ಈ ಇಲಾಖೆಯನ್ನು 3 ತಿಂಗಳು ನಡೆಸಿದ್ದ. ಈ ರಾಜ್ಯ ಜನತೆ ಮೆಚ್ಚುಗೆ ನಡೆಸಿದೆ ನಾನು. ಆ ಒಂದು ಎಲ್ಲ ಹಿನ್ನೆಲೆ ಇಟ್ಕೊಂಡು ನನಗೆ ಕುತಂತ್ರ ಮಾಡಿ ಇದು ಮಾಡಿದ್ದಾರೆ. ನಾನು ಈ ರಾಜೀನಾಮೆ ನಾನು ಸ್ವಂತ ನಿರ್ಣಯ ಯಾರನ್ನೂ ಕೇಳಲಿಕ್ಕಿಲ್ಲ. ಅವತ್ತು ಸಾಯಂಕಾಲ 6:30ಗೆ ನಾನು ಚಾಮುಂಡಿ ದರ್ಶನ ತೆಗೆದ ತಕ್ಷಣ ನಂಗೆ ಫೋನ್ ಬಂತು. ನಾನು ಭಾಳ ಅವತ್ತು ನೊಂದೆ, ನಾನು ಸ್ವಲ್ಪ ಮಾನಸಿಕವಾಗಿ ನೊಂದೆ. ಅಲ್ಲಿಂದ ದೇವ್ರ ಸನ್ನಿಧಿಲ್ಲ ನಾನು ಏನು ಬೇಕು ದೇವ್ರು ಬಿಡ್ಕೊ ಅಂದೆ. ಅಲ್ಲೇ ರಾಜೀನಾಮೆ ಕೊಡೋಣ, ನಾನು ಅಲ್ಲೇ ರಾಜೀನಾಮೆ ಕೊಡೋಣ. ಆ ಕೊಟ್ಟರೆ ಏನಾಗತ್ತೆ ತಪ್ಪು ಮಾಡೋಕತ್ತೆ. ನಾನು ಒಂದು ನೈಟ್ ತಡೆದೆ. ನಾನು ಒಂದು ರಾತ್ರಿ ಇದರಿಂದ ಔಟ್ಕಮ್ ಏನು ಬರ್ತದೆ ಅನ್ನೋ ನೋಡೋಕೆ ಒಂದು ರಾತ್ರಿ ನಾನು ಭಾಳ ಮಾನಸಿಕವಾಗಿ ಗಟ್ಟಿಯಾಗಿ ನಾನು ತಡೆದೆ. ಆಮೇಲೆ ನಾನು ಯಾರು ಮುಖ್ಯಮಂತ್ರಿ ಕೇಳಿಲ್ಲ, ಯಾರು ರಾಜ ಕೇಳಿಲ್ಲ. ನಾನು ಸ್ವತಃ ನಿರ್ಣಯ ಅದು 9 ಗಂಟೆಗೆ ನಾನು ಬಾಲಚಂದ್ರ ನಮ್ಮ ಸೋದರ ಮನೆಗೆ ಬಂದ. ನಾ ಇರುವಲ್ಲಿ ನಾನು ರಾಜೀನಾಮೆ ಕೊಡ್ತೇನೆ. ಯಾಕೆ ಇಂಥ ಅಪಾರ್ಟ್ಕೊಂಡು ನಂಗೆ ಪಕ್ಷಕ್ಕೆ ಮುಜುಗರಾಗಲ್ಲ. ನಾನು ಇಷ್ಟು ಕಷ್ಟಪಟ್ಟು ಸರ್ಕಾರ ಮಾಡಿದ್ದೀನಿ. ನನ್ನಿಂದ ಸರ್ಕಾರ ಸುತ್ತೋದ್ರೆ ನಾನು ಮುಂದುವರೆದ್ರೆ ರಾಜೀನಾಮೆ ಕೊಡ್ತೇನೆ. ನಾನು ಸ್ವಂತ ನಿರ್ಣಯ 9 ರಾಜೀನಾಮೆ ಕೊಟ್ಟೆ. ನಾನು ಮುಂಜಾನೆ 9:30ಗೆ ಅದು ಬಂದದ್ದು 1:00 ಹೊರಗೆ. ನಾನು 9 ರಾಜೀನಾಮೆ ಕೊಟ್ಟೇನೆ. ಕೊಟ್ಟು ನೇರವಾಗಿ 9:30ಗೆ ಊರಿಗೆ ಹೋಗಿದ್ದೆ. ಈಗ ನಿನ್ನ ರಾತ್ರಿ ಬಂದನ. ಇಲ್ಲಿ ರಾಜಕೀಯ ಏನು ಗೊತ್ತಿಲ್ಲ ನನಗೆ, ಇಲ್ಲಿ ಏನು ಡೆವಲಪ್ಮೆಂಟ್ ಗೊತ್ತಿಲ್ಲ. ನಾನು
ಕಾನೂನು ರೀತಿ ನಮ್ಮ ಬಾಲ್ಚನ್ ಜಾರಕಿಹೊಳಿ ಏನು ನಿರ್ಣಯ ತಗೊಂಡು ಅದಕ್ಕೆ ನಾವು ಬದ್ಧದನೆ ಅವ್ರು ಏನು ಯಾವ ಎನ್ಕ್ವೈರಿ ಮಾಡ್ಕೊಂಡು ನಾವು ಕೊಡೋದಕ್ಕೆ ನಾವು ಬದ್ಧದನೆ. ಸರ್, ಒಬ್ಬ ಮಹಾನ್ ನಾಯಕ ಅಂತ ಹೇಳಿದ್ರು, ಯಾವ ಪಕ್ಷದ ಮಹಾನ್ ನಾಯಕ ಅಂತ ಹೇಳಕ್ ಬರೋಲ್ಲ ನಮ್ಗೆ. ಈಗ ಆಕ್ಚುಲಿ ನಮ್ಮ ಅಡ್ವೊಕೇಟ್ಸ್ ಪರ್ಮಿಷನ್ ಕೊಟ್ಟಿರ್ಕಿಲ್ಲ ಈ ಪ್ರೆಸ್ ಮಾಡಕ್ಕೆ. ನೀವು ಮಾಡಿರ್ಬೋದು, ನೀವೇ ಷಡ್ಯಂತ್ರ ಮಾಡಿರ್ಬೋದು, ಹಂಗಲ್ಲ. ಹಂಗೆ ಕೇಳಿದ್ರೆ ದಯವಿಟ್ಟು ಇದು ಸ್ವಾಮಿ ಇದು ಭಾಳ ಸೆನ್ಸಿಟಿವ್ ಮ್ಯಾಟ್ರ್, ಇದು ಭಾಳ ಸೆನ್ಸಿಟಿವ್ ಮ್ಯಾಟ್ರ್. ನಾನು ಕೋಪಿಸ್ಕೊಡಿ. ನನಗೆ ರಾಜಕಾರಣ ನನಗೆ ಇಂಟ್ರೆಸ್ಟ್ ಇಲ್ಲ. ನನ್ನ ಕುಟುಂಬದ ದೊಡ್ಡ ರಾಜ್ಯ ಮಣಿತ ನಮ್ಮದು. ನಮ್ಮ ಕುಟುಂಬ ವಾಪಸ್ ಬರಬೇಕು, ಇಷ್ಟೇ ನನ್ನ ಉದ್ದೇಶ. ನಿಮ್ಗೆ ರಾಜಕೀಯವಾಗಿ ನಿಮ್ಗೆ ಎರಡೂ ಕಡೆನೂ ಕೂಡ ಶತ್ರುಗಳಿದ್ದಾರೆ. ನಿಮ್ಮ ಪಕ್ಷದಲ್ಲೂ ಇದ್ದಾರೆ, ಅದೇ ರೀತಿ ಕಾಂಗ್ರೆಸ್ ಅಲ್ಲೂ ಕೂಡ ಇದ್ದಾರೆ. ಯಾರು ಕಾಂಗ್ರೆಸ್ ಅಲ್ಲಿ ಇಲ್ಲ, JDS ಇಲ್ಲ, BJP ಇಲ್ಲ, ಒಬ್ಬಿಬ್ಬರು ಮಾತ್ರ ಇದಾರೆ. 1 2 3 4 ಹೇಳಕ್ ಬರೋದು ಸ್ವಾಮಿ. ನೀನು ಸಮಾಧಾನ ಮಾತಾಡ್ಬೇಡ, ಸ್ವಲ್ಪ ದಯವಿಟ್ಟು ಮಾತಾಡ್ಬೇಡ, ಸಮಾಧಾನ ಮಾತಾಡಿ ನೀನು. ಹೇಳ್ತೇನೆ ನಾ ಹೇಳ್ತೇನೆ, ಇದು ರಾಜಕಾರಣ ಅಲ್ಲ, ಇದು ರಾಜಕಾರಣ ಅಲ್ಲ. ರಾಜಕಾರಣ ನೋಡಿ, ನಾ ಹೇಳಕ್ ಬರೋದು ಸ್ವಾಮಿ. ಕೋರ್ಟ್ ನಮ್ಮ ಅಡ್ವೊಕೇಟ್ ಸುಪ್ರೀಂ ಕೋರ್ಟ್ ಇಬ್ಬರು ಸೀನಿಯರ್ ಲಾಯರ್ ಬರ್ತಾರ ಇಲ್ಲಿ ಲೀಗಲ್ ಟೀಮ್. ನಂಬರ್ಸ್ ಗೊತ್ತ ಹೇಳೋಲ್ಲ. ಓರಿಯನ್ ಅಕ್ಕಪಕ್ಕದಲ್ಲಿ 5ನೇ ಫ್ಲೋರ್ ಅಲ್ಲಿ, ಯಶವಂತ ಪೊಲೀಸ್ ಸ್ಟೇಷನ್ ಅಕ್ಕಪಕ್ಕದಲ್ಲಿ 4ನೇ ಫ್ಲೋರ್ ಅಲ್ಲಿ. ಇಷ್ಟು ತಿಳ್ಕೊಳ್ಳಿ. ಅಲ್ಲಿ ಏನೇ ತಿಳ್ಕೊಳ್ಳಿ, ನಾ ಅಂತ ತಿಳ್ಕೊಳ್ಳಿ. ಒಂದ್ ಮಿನಿಟ್ ಎಷ್ಟು ಡೀಪ್ ತಿಳ್ಕೊಳ್ಳಿ. ನಾವು ಎಷ್ಟೇ ಖರ್ಚಾಗಲಿ ಅವ್ರನ್ನ ಜೈಲು ಹಾಕ್ಸಬೇಕು. ಅವ್ರಿಗೆ ಎಷ್ಟೇ ದೊಡ್ಡ ಪ್ರಭಾವ ಇದ್ರೆ ಅವ್ರ ಜೈಲು ಹಾಕ್ಸ್ಕೊಂಡು ಬಿಡೋದಿಲ್ಲ. ನಾ ಎಷ್ಟೇ ಖರ್ಚಾಗಲಿ ಏನೇ ಆಗಲಿ ಬಿಡೋಲ್ಲ. ನಾ ರಾಜಕಾರಣ ಬರ್ತಾನೆ ಗೊತ್ತಿಲ್ಲ, ಅವ್ರನ್ನ ಬಿಡೋಲ್ಲ, ಅವ್ರು ಜೈಲು ಹಾಕ್ಸ್ಕೊಂಡು ಬಿಡೋಲ್ಲ, ಬಿಡಬಾರ್ದು. ನಿಮ್ಮ ವಿರುದ್ಧ ಷಡ್ಯಂತ್ರ ಮಾಡೋದ್ರ ಬಗ್ಗೆ ನಿಮ್ಮ ರಾಜಕೀಯ ನಡೆ ಈ ರಾಜ್ಯಕ್ಕೆ ಯಾರು ಮಾಡಿದ್ರೆ ನೀವು ಬರೀ ಔಟ್ಕಮ್ ಬರ್ಬೇಕು. ನಾ ಕ್ಷಮೆ ಬರಲ್ಲ. ಒಂದ್ ಮಿನಿಟ್ ಇಂಥ ಹೋರಾಟ ಭಾಳ ಮಾಡಿದೆ, ಆದ್ರೆ ಇದೊಂದು ಮಾನಸಿಕ ವ್ಯತ್ಯಯ ಆಗಿದೆ ನನಗೆ. ನೋಡಿ ಸ್ವಾಮಿ, ಒಂದ್ ಮಿನಿಟ್ ದೂರ ಕೊಡಕ ಹುಡುಗಾಟ ಅಲ್ಲ ಸ್ವಾಮಿ. ಇದು ಹುಡುಗಾಟ ಮಾಡಿ ಹೋಗಿ ತಗೊಳ್ಬಾರ್ದಲ್ಲ. ಇದನ್ನು ಅಂತ ಆಡಬೇಕಾಗಿದೆ. ಬಹಳಷ್ಟು ಪಾಪ ದೇಶದಲ್ಲಿ ಸೆಕ್ಸ್ ಸ್ಕ್ಯಾಂಡಲ್ ಬಹಳಷ್ಟು ಹೀನಾಣ ಆಗಿದೆ. ಎಷ್ಟು ಹೀನಾಣ ಯಾರಿಗೂ ಆಗಿಲ್ಲ. ನನ್ನ ಮುಗಿಸಕ್ಕೆ 100 ಕೋಟಿ ಖರ್ಚು ಮಾಡ್ತಾರೆ. ತಲೆ ಹಿಡ್ಕೊಂಡು ಭಾಳ ದೊಡ್ಡ ಷಡ್ಯಂತ್ರ ಇದೆ. ಅದಕ್ಕೆ ಬಹಿರಂಗ ಮಾಡ್ಬೇಕಾದ್ರೆ ಭಾಳಷ್ಟು ಸಮಾಧಾನ ಮಾಡ್ಬೇಕು. ದಯವಿಟ್ಟು ಇದರಲ್ಲಿ ನೀವು ಈ ಥರ ರಾಜಕೀಯ ಮಿಕ್ಸ್ ಮಾಡಿ ದಯವಿಟ್ಟು ಸರ್ಕಾರ ಕೊಡಿ. ನೀವು ಆಟದಲ್ಲಿ ಕ್ವಶನ್ ಕೇಳಬೇಡಿ. ಇದನ್ನು ಮುಂದಿನ ರಾಜಕೀಯ ಬಂದಾಗ ಹೇಳ್ತೀನಿ ಅವನ್ನೆಲ್ಲ. ನಿಮ್ಮದೇ ಪಕ್ಷದವರು ಇಬ್ಬರು ಇದರ ಪ್ರಮುಖವಾಗಿ ಪ್ರಬಲ ನಾಯಕರು ನಿಮ್ಮದೇ ಪಕ್ಷದವರು ಆರೋಪ ಮಾಡಿ. ನಾ ಇಲ್ಲಪ್ಪ, ನಾ ಯಾರು ನನಗೆ ವಿಶೇಷವಾಗಿ ಎಲ್ಲ ಪಕ್ಷ ಮೇಲೆ ಗೌರವ ಇದೆ. ಯಾರು ನಾವು ಈಗಿನವರೆಗೆ ಯಾವ ಪಕ್ಷ ನಾವು ವಿರುದ್ಧ ಮಾತಾಡಿಲ್ಲ. ಅವ್ರು ಮತ್ತೊಮ್ಮೆ ಧನ್ಯವಾದ ಹೇಳ್ತೇನೆ. ನೋಡಿ ಸ್ವಾಮಿ, ಮೊದಲು ಟಿವಿಯಲ್ಲಿ ಬೇರೆ ಇರಿ. ನೀವೇ ಹೇಳಿದ್ರಿ ನೀವು ಟಿವಿ ಆಂಕರ್ ಮಾತಾಡಿದಾರೆ. ನಾ ಕೇಳಿದ್ದೇನೆ ರಮೇಶ್ ಜಾರಕಿಹೊಳಿ ಮಂತ್ರಿ ಕೊಡೋ ರಾಜೀನಾಮೆ ಕೊಡೋ ಅಷ್ಟು ಉದ್ದೇಶ ಇತ್ತು, ಸಫಲ ಆಗಿದೆ, ಮುಗಿದೈತಿ ಅಷ್ಟು. ನೀವೇ ಹೇಳಿದ್ರೆ ನಾ ಹೇಳಿಲ್ಲ. ನೀವೇ ಟಿವಿಯಲ್ಲಿ ದಿನ ಮಾತಾಡ್ತೀರಿ. ಸಮ್ಮಿಶ್ರ ಸರ್ಕಾರದ ಪತನದ ಕಾರಣ ನೋಡ್ರಿ, ಕುಮಾರಸ್ವಾಮಿ ಅವ್ರ ಪಾಪ ಅವ್ರು ನನ್ನ ಪರವಾಗಿ ಮೊದಲಿತ್ತ. ಕುಮಾರಸ್ವಾಮಿ ಹತ್ರ ರೇವಣ್ಣ ನಂಜು ಮಾತಾಡಿದ, ಇಡೀ ದೇವ ಕುಟುಂಬ ನಂಜು ಮಾತಾಡಿದಾರೆ. ಅವ್ರ ಸಿಟ್ಟಿದ್ರೆ ಕೆಡಿದು ಸಿಟ್ಟಿದ್ರೆ ಅವ್ರು ನನ್ನ ಯಾಕೆ ಮಾತಾಡ್ತಿರು? ಅವ್ರಿಗೆ ಗೊತ್ತೈತೆ ಯಾಕೆ ಸರ್ಕಾರ ಬಿದ್ದೈತೆ, ಅವ್ರಿಗೆ ಗೊತ್ತೈತೆ ಸರ್ಕಾರ ಬಿದ್ದದಕ್ಕೆ ಅವ್ರು. ಕುಮಾರಸ್ವಾಮಿ ರೇವಣ್ಣ ಯಾಕೆ ಮಾತಾಡ್ತಾರೆ? ಸರ್ಕಾರ ಬಿದ್ದು ಸಿಟ್ಟಿದ್ರೆ ಮೊದಲು ಮಾತಾಡಿದ ಕುಮಾರಸ್ವಾಮಿ ರೇವಣ್ಣ ನಮ್ಮ ಜೋಡೆ. ಹದಿನೈದಲ್ಲ, ಬಾಲ್ಚನ್ ಜಾರಕಿಹೊಳಿ ಹುಡುಗಿ ಕೊಟ್ಟದಂಗೆ ನನ್ನ ಮಾಹಿತಿ ನಾನು ಸ್ವಲ್ಪ ಹೇಳಿದೆ. 5 ಕೋಟಿ ಕೊಟ್ಟರೆ ಹುಡುಗಿ 50 ಲಕ್ಷ ಅಲ್ಲ, 5 ಕೋಟಿ ವಿದೇಶದಲ್ಲಿ 2 ಅಪಾರ್ಟ್ಮೆಂಟ್ ಕೊಡ್ಸ ನಂಗೆ ಮಾಹಿತಿ ಇದೆ. ಇನ್ನು ಕನ್ಫರ್ಮ್ ಇಲ್ಲ. ಇವೆಲ್ಲ ಬರಬೇಕು. ತನಿಖೆ ನಡೀತಾ ಇದೆ, ಇವತ್ತೇನ ಹುಡುಕ್ತಾ ಇದ್ದಾರೆ. ನಿಮ್ಮ ಪ್ರಕಾರ ಜಾರಕಿಹೊಳಿ ಅವರು ಸುದ್ದಿಗೋಷ್ಠಿ ಮಾಡ್ಬೇಕಾದ್ರೆ ಒಂದು ವಿಚಾರ ಇರೋದು, ಒಂದು CBI ತನಿಖೆಗೆ ವಹಿಸಬೇಕು. ಎರಡನೇದು ಈ ಷಡ್ಯಂತ್ರ ಆಗಿರುವಂತದ್ದು ಬೆಂಗಳೂರಿಂದ ಬೆಳಗಾವಿವರೆಗೂ ಆಗಿದೆ ಅಂತ ಹೇಳಿದ್ರು. ಅದಕ್ಕೆ ನೋಡಿ, ಇಡೀ ಇರಬಹುದು ಇರಾಕಿಲ್ಲ ಗೊತ್ತಿಲ್ಲ. ನಾನು ಈಗ ಬಾಲ್ಚನ್ ಜಾರಕಿಹೊಳಿ ಒಂದೊಂದು ಶಬ್ದಕ್ಕೆ ನಾನು ಬದ್ಧತೇನೆ. ಒಂದೊಂದು ಶಬ್ದಕ್ಕೆ ಅವ್ರು ಏನು ಇರೋದಕ್ಕೆ ಬದ್ಧತೇನೆ. ಈಗ ದಯವಿಟ್ಟು ಏನಾದ್ರು ಕ್ವಶನ್ ಕೇಳಿ ನಾನು ದಯವಿಟ್ಟು ನಾನು ರಾಜಕಾರಣ ಮಾಡಕ್ಕೆ ಮಾಡಿದ್ರೆ ನನ್ನ ಕುಟುಂಬದ ಹಿನ್ನೆಲೆ ವಾಪಸ್ ನನ್ನ ಕುಟುಂಬ ಹಿನ್ನೆಲೆ ವಾಪಸ್ ಬರ್ಬೇಕು ಅಷ್ಟೇ. ರಾಜಕಾರಣ ಬರ್ತೈತೆ ತಿಳ್ಕೊಳ್ಳಿ. ನೀವೇ ತಿಳ್ಕೊಳ್ಳೋದಕ್ಕೆ ನೀವೇ ಉತ್ತರ. ಒಬ್ರು ಬಂದು ನಿಮ್ಮನ್ನ ಭೇಟಿ ಮಾಡಿ ಇವರೇ ಮಾತುಕತೆ ಮಾಡ್ಕೊಳ್ಳಿ, ಹಣ ಕೊಡಿ ಅಂತ ಸ್ವಾಮಿ ಏನ್ ಆಟ ತಿಳ್ಕೇತಪ್ಪ ನೀನು? ಎಷ್ಟು ಅವ್ನು ಕೇಳಿದ್ದು ನಮ್ಮ ಸೋದರ ಕೇಳ್ದ ಹಿಂಗ ನಿನ್ನ ಷಡ್ಯಂತ್ರ ಮಾಡದ ನಂಗೆ ಮೆಸೇಜ್ ಬಂದೈತಿ. ಇದು ಐತೇನಾ
ಸಾಧ್ಯ ಇಲ್ಲಪ್ಪ ಅಂತ ಹೊಲಸು ಮಾಡಕ್ಕೆ ಹೋಗಿಲ್ಲ, ನಂಗೆ ಗೊತ್ತಿಲ್ಲ ಅಂತ ಇವನು ಮುಂದೆ ಹೇಳಿದ್ದೀನಿ. ಇಲ್ಲೇದವ್ರು ಕೇಳಿ ಒಂದಲ್ಲ 2 ಸಲ ಸರ್ ನೀವು ಯಾಕೆ ಸರ್ ದೂರು ಕೊಟ್ಟಿಲ್ಲ ಅವಾಗ? ಯಾಕೆ ಕೊಡ್ಬೇಕು ಆರೋಪ ಮಾಡಿದಾಗ ಬಂದ ನೋಡು ನಾನು ಹಿಂದ್ಕಲೆ ನಾನು ಇದ್ರವಾಗ ಯಾವುದೋ ನನ್ನ ಬೈ ಎಲೆಕ್ಷನ್ ಒಂದು ಆಡಿಯೋ ಬಿಟ್ರು, ನಾ ಫೇಸ್ ಮಾಡಿದೆ. ಹಂಗೆ ನಾ ಧೈರ್ಯ ಐತೆ, ನಾ ಮಾಡಿ ತಪ್ಪು ಮಾಡಲಿ. ಕೋರ್ಟಿಗೆ ಹೋಗಿದಾರ ಸರ್, ಸ್ಟೇ ಹೋಗಿದ್ದಾರೆ. ನೋಡ್ರಿ ಅವ್ರ ಪಾಪ ಹೋದ ಅನ್ಯಾಯ, ನಾನು ಅದಂತ ಅನ್ಯಾಯ ಅವಂಗೆ ಆಗಬಾರ್ದಲ್ಲ. ಹೌದು ಕಾನೂನು ಬೇಕು, ನಂತರ ಪೊಲಿಟಿಷಿಯನ್ ಈ ತರ ಹರಾಸ್ ಮಾಡಬಾರ್ದು, ಥ್ರೆಟ್ ಮಾಡಬಾರ್ದು ಅಂತ ಕಾನೂನು, ಹೊಸ ಕಾನೂನು ಕೇಳ್ತಾ ಇದ್ದಾರೆ ಸರ್. ನೋಡ್ರಿ, ಇದೊಂದು ಒಳ್ಳೆಯ ಇಡೀ ದೇಶದಲ್ಲಿ ಬರಬೇಕು. ಯಾಕಂದರೆ ವಿರೋಧಿಗಳಿಗೆ, ನಮ್ಮಂತ ಪ್ರಬಲರಿಗೆ ಇದೊಂದು ದೊಡ್ಡ ಅಸ್ತ್ರ. ಯಾಕೆ ನಮ್ಮನ್ನು ರಣರಂಗದ ಸೋಲ್ಸೋಕೆ ಸಾಧ್ಯ ಇಲ್ಲ. ಅವ್ರು 1000 ಕೋಟಿ ಖರ್ಚು ಮಾಡಿ ಸೋಲ್ಸೋಕೆ ಸಾಧ್ಯ ಇಲ್ಲ. ಇಂಥದ್ದು ಮಾಡಿ ಮಾನಸಿಕ ಮಾಡಿ ಮಾಡಕ್ಕೆ ಬರಲ್ಲ. ಸರಿ, ಕಂಪ್ಲೇಂಟ್ ವಿಡ್ರಾ ಆಗ್ತಾ ಇದೆ ಸರ್, ಕಂಪ್ಲೇಂಟ್ ವಿಡ್ರಾ ಆಗ್ತಾ ಇದೆ. ಇನ್ನು 10 ಕಂಪ್ಲೇಂಟ್ ಪೊಲಿಟಿಕಲ್ ಕೋರ್ಸ್, ಇನ್ನೂ 10 ಕಂಪ್ಲೇಂಟ್ ಫೇಸ್ ಮಾಡ್ದು. ನಾನು ವಾಪಸ್ ಕೇಳ್ತೀರಾ ಸರ್? ನನ್ನ ಪಕ್ಷ ವೇದಿಕೆ ಚರ್ಚೆ ಮಾಡ್ತಾ ಇದ್ದಾನೆ. ನಾ ಇಲ್ಲಿ ನೀವು ಬೆಂಬಲಿಗರು ಎಲ್ಲರೂ ಕೂಡ ಸಿಎಂ ಭೇಟಿ ಮಾಡಿ ರಮೇಶ್ ಜಾರಕಿಹೊಳಿ ಅವರಿಗೆ ಖಾತೆ ಕೊಡಬೇಕು ಮತ್ತೆ ಅಂತಕ್ಕಂಥ ಒಂದು ಬೇಡಿಕೆ ಇಟ್ಟಿದ್ದಾರೆ. ನನ್ನ ಬೇಡಿಕೆ ಇಲ್ಲ, ನಾನು ನನ್ನ ಕುಟುಂಬ ಹಿನ್ನೆಲೆ ವಾಪಸ್ ಬರಬೇಕಷ್ಟೇ. ಥ್ಯಾಂಕ್ ಯು. ರಾಜೀನಾಮೆ ಆಗಿ ಮುಂದಿನ ಹೋರಾಟ ರಮೇಶ್ ಜಾರಕಿಹೊಳಿ ನಡೆ ಮುಂದಿನ ನಡೆ ಏನು ಅಂತ ಈಗ ಎಲ್ಲರಿಗೂ ದಯವಿಟ್ಟು 1 ಮಿನಿಟ್ ಕೊನೆಗೆ ಹೇಳ್ತೀನಿ. ನಮ್ಮ ಕುಟುಂಬ ಸದಸ್ಯರು, ನನ್ನ ಹಿತೈಷಿಗಳು ಏನಿರೋದು ಬಂದಿದ್ದಾನೆ, ನಂದು ಇದರಲ್ಲ. ಷಡ್ಯಂತ್ರ ಮಾಡಿದ್ರು ಅಂತ ಹೇಳಿ ನಿಮ್ಮ ವಿರುದ್ಧ ಷಡ್ಯಂತ್ರ ಮಾಡಿದವರು ಜೈಲು ಹಾಕ್ಸು ಅಂದೆ, ಅವ್ರನ್ನ ಜೈಲು ಹಾಕ್ಸು.